हरि ओम्। शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः, गुरुसाक्षात् परं ब्रह्म तस्मै श्रीगुरुवे नमः। सिन्दूरारुणविग्रहां त्रिनयनां माणिक्यमौलीस्फुरतारानायकशेखरां स्मितमुखीम् आपीनुवक्षोरुहां, पाणिभ्यामलपूर्णरत्नचषकं रक्तोत्पलं बिभ्रतिं सौम्यं रत्नघटस्थरक्तचरणां ध्यायेत् ಸ್ಮರಾಮಂಬಿಕಾಂ. ನಾವೆಲ್ಲರೂ ಮೀನಾಕ್ಷಿ ಕಲ್ಯಾಣ ಕಥೆಯನ್ನು ಕೇಳಿಸ್ಕೊತಾ ಇದ್ದೀವಿ. ಹೋದ ವಾರದಲ್ಲಿ ಮೀನಾಕ್ಷಿ ಹುಟ್ಟಿದ್ದು ಹೇಗೆ ಅಂದರೆ, ಅವಳು ಆವಿರ್ಭವಿಸಿದ್ದು, ಹುಟ್ಟಿದ್ದು ಅಂದರೆ ಅವಳು ಯೋನಿಯಲ್ಲಿ ಹುಟ್ಟಿದ್ದಲ್ಲ, ಅವಳು ಆವಿರ್ಭವಿಸಿದ್ದು ಯಜ್ಞಕುಂಡದಿಂದ 3 ವರ್ಷದ ಮಗುವಾಗಿ ಎದ್ದು ಬಂದಿದ್ದು ಮೀನಾಕ್ಷಿ. ಮೀನಾಕ್ಷಿಯ ತಂದೆಯ ಹೆಸರು ಮಲಯಧ್ವಜ, ತಾಯಿಯ ಹೆಸರು ಕಾಂಚನಮಾಲ. ಕಾಂಚನಮಾಲ ಯಾರು? ಅವಳು ಹಿಂದಿನ ಜನ್ಮದಲ್ಲಿ ಮೇನಾದೇವಿ ಹಿಮವಂತನ ಹೆಂಡತಿಯಾಗಿದ್ಲು. ಮತ್ತು ಕಾಂಚನಮಾಲ ಅದಕ್ಕಿಂತ ಹಿಂದಿನ ಜನ್ಮದಲ್ಲಿ ಆಗಿದ್ದು ವಿದ್ಯಾವತಿ ಅನ್ನೋ ಗಂಧರ್ವ ಸ್ತ್ರೀ. ಅವಳ ತಂದೆ ವಿಶ್ವಾವಸು ಅನ್ನೋ ಅವಳ ತಂದೆಯ ಹತ್ರ ಬೇಡ್ಕೊಂಡಿದ್ದು ದೇವಿಯನ್ನು ಪಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ. ಅಲ್ಲಿ ತಪಸ್ ಮಾಡಿದ ಫಲವಾಗಿ ದೇವಿ ಇಲ್ಲಿ ಹುಟ್ಟಿ ಬರೋದು ಅಂತ ಹೇಳಿದ್ವಿ. ಹುಟ್ಟಿ ಬರೋದು ಅಂದರೆ ಆವಿರ್ಭವಿಸಿರೋದು. ನಾವು ಹೋದ ವಾರದಲ್ಲಿ ಎಲ್ಲಿ ನಿಲ್ಲಿಸಿದ್ವಿ ಅಂದರೆ, ಅವಳು ಯಜ್ಞಕುಂಡದಿಂದ ಎದ್ದು ಬರುವುದು ಅಂತ ಹೇಳಿದ್ವಿ. ಅವಳು ಬಂದಿದ್ದ ತಕ್ಷಣ ಹೋಗೋದು ಅಮ್ಮನ ಹತ್ರ, ಕಾಂಚನಮಾಲ ಹತ್ರ ಹೋಗ್ಬಿಟ್ಟು ಅಮ್ಮ ಅಂತ ಹೇಳಿಬಿಟ್ಟು ಅವಳನ್ನು ತಪ್ಪಿಕೊಂಡು ಅಮ್ಮನ ತೊಡೆಯಲ್ಲಿ ಕೂತಿರ್ತಾಳಂತೆ. ಮಲಯಧ್ವಜ ತಂದೆ ನೋಡ್ತಾನಂತೆ ಮಗಳನ್ನು, ನಾನು ಮಾಡಿರೋ ಯಜ್ಞ ಆದರೆ ನನ್ನ ಹತ್ರ ಬರದೆ ಅಮ್ಮನ ಹತ್ರ ಹೋಗಿದ್ದಾಳೆ ಇವಳು ಫಸ್ಟು ಅಂತ. ಆ ಕಾಂಚನಮಾಲ ಪುಣ್ಯ ನೋಡಬೇಕು ನೀವು. ಇಡೀ ಜಗತ್ತನ್ನು ಆಳೋ ತಾಯಿ, ಈ ಇಡೀ ಜಗತ್ತನ್ನು ನೋಡ್ಕೊಳ್ಳೋ ಅಂಥ ತಾಯಿ ಆ ಕಾಂಚನಮಾಲನ ಹೋಗ್ಬಿಟ್ಟು ಅಮ್ಮ ಅಂತ ಕರಿತಾ ಇದ್ದಾಳೆ. ಅವಳ ಸೌಭಾಗ್ಯ ಎಂಥದ್ದು, ಅದನ್ನು ನಾವು ಊಹಿಸ್ಕೋಬೇಕು. ಅಂಥ ಸೌಭಾಗ್ಯ ಸಿಕ್ಕಬೇಕು ಅಂದರೆ, ಯಾವುದೇ ಹೆಣ್ಣಾಗಲಿ ಅಂಥ ಸೌಭಾಗ್ಯ ಸಿಕ್ಕಬೇಕಂದ್ರೆ ಅದು ದೊಡ್ಡ ಸೌಭಾಗ್ಯ ಅವಳಿಗೆ. ಹೀಗೆ ತಂದೆ ಹೇಳ್ತಾನಂತೆ, ಅಮ್ಮ ನಾನು ಬಾಮ್ಮ ಅಂತ ಕರೀತಾನೆ. ಆಗ ಮೀನಾಕ್ಷಿ ತಂದೆ ಹತ್ರ ಹೋಗ್ತಾಳೆ. ಇಬ್ಬರು ಅವಳ ಸೌಂದರ್ಯವನ್ನು ನೋಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಮಲಯಧ್ವಜ ನೋಡ್ತಾನೆ, ಅವಳು ಒಂದು ವಿಕಾರವಾಗಿ ಹುಟ್ಟಿದ್ದಾಳೆ. ಏನು ವಿಕಾರ ಅಂದರೆ, ಅವಳಿಗೆ 3 ಸ್ತನಗಳು. ಏನಿದು, ಇವಳಿಗೆ ಯಾಕೆ 3 ಸ್ತನಗಳು, ಇವಳನ್ನ ನಾನು ಹೇಗೆ ಮದುವೆ ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನಂತೆ ತಂದೆ. ಆಗ ಅಶರೀರವಾಣಿ ಆಕಾಶವಾಣಿ ಆಗತ್ತೆ. ಆ ಆಕಾಶವಾಣಿ ಏನು ಹೇಳುತ್ತೆ ಅಂದರೆ, ನೀನು ಯೋಚನೆ ಮಾಡಬೇಡ, ನಿನ್ನ ಹೆಣ್ಮಗಳು ಯಾವಾಗ ಅವಳು ವರೆಸೋ ಗಂಡಿನ ಎದುರಿಗೆ ಹೋಗ್ತಾಳೆ, ಆಗ ಅವಳ 3ನೇ ಸ್ತನ ಮಾಯವಾಗತ್ತೆ. ಅದಕ್ಕೆ ನೀನೇನು ಯೋಚನೆ ಮಾಡುವಂಥದ್ದು ಏನೂ ಇಲ್ಲ, ಅವಳು ಈ ಜಗತ್ತನ್ನು ಆಳ್ತಾಳೆ ಅಂತ ಹೇಳಿ ಆಕಾಶವಾಣಿ ಹೇಳುತ್ತಂತೆ. ಅವನಿಗೆ ಇನ್ನೊಂದು ಕೊರತೆ ಮನಸ್ಸಲ್ಲಿ ಏನಿರುತ್ತೆ, ನಾನು ಕೇಳಿದ್ದು ಒಂದು ಗಂಡು ಮಗು, ಆದರೆ ನನಗೆ ಹುಟ್ಟಿರೋದು ಒಂದು ಹೆಣ್ಣು ಮಗು ಅಂತ ಅನ್ಕೋತಾನಂತೆ. ಆಗ ಅದೇ ಆ ಶರೀರವಾಣಿ ಹೇಳೋದೇನು ಅಂದರೆ, ಇವಳೇ ಇಡೀ ಜಗತ್ತನ್ನು ಆಳ್ತಾಳೆ ಅಂತ. ಇವಳನ್ನು ನೀನು ಒಂದು ಗಂಡು ಮಗುವನ್ನು ಹೇಗೆ ಬೆಳೆಸ್ತಾರೋ ಅದೇ ರೀತಿ ನೀನು ಈ ಮಗುವನ್ನು ಬೆಳೆಸಬೇಕು ಅಂತ ಹೇಳ್ತಾರಂತೆ. ಮಲಯಧ್ವಜ ಆಯಿತು ಅಂತ ಹೇಳಿ ಅವಳಿಗೆ ಎಲ್ಲ ರೀತಿಯ ಕಲೆಗಳಲ್ಲಿ ಮತ್ತು ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿಸೋಕ್ಕೆ ಶುರು ಮಾಡ್ತಾರೆ. ಆದರೆ ಶುರು ಮಾಡೋ ಮುಂಚೆ ಯಾರನ್ನು ಕರಿಬೇಕು? ಗುರುಗಳನ್ನು ಕರಿಬೇಕು. ಪಾಂಡ್ಯ ರಾಜರಿಗೆ ಗುರುಗಳು ಯಾರು ಅಂದರೆ ಅಗಸ್ತ್ಯ ಋಷಿರು, ಅಗಸ್ತ್ಯ ಮಹಾಮುನಿ. ಅಗಸ್ತ್ಯ ಮಹಾಮುನಿಗೆ ಕರೆದು ಇವಳಿಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಬನ್ನಿ ಅಂತ ಹೇಳ್ತಾರಂತೆ. ಅಗಸ್ತ್ಯ ಮುನಿಗಳು ಅವ್ರಿಗೆ ಗೊತ್ತು ಇದು ಸಾಕ್ಷಾತ್ ಪರಮೇಶ್ವರಿ ಬಂದಿರೋದು. ಈ ಪರಮೇಶ್ವರಿಯಿಂದ ಅವರು ಪರಮೇಶ್ವರಿಯ ಎಲ್ಲ ರಹಸ್ಯ ಮಂತ್ರವನ್ನು ತಿಳ್ಕೊಂಡಿದ್ರಂತೆ. ಆದರೆ ಒಂದು ಮಂತ್ರವನ್ನು ಅವರು ತಿಳ್ಕೊಂಡಿರಲಿಲ್ಲ. ಅವ್ರೇನು ಮಾಡ್ತಾರೆ, ಇಲ್ಲಿಗೆ ಬಂದು ಆ ದೇವಿಯ ಕೈಯಲ್ಲಿ ಆ ಮಂತ್ರವನ್ನೇ ಬರೆಸ್ತಾರಂತೆ. ಬರೆಸಿ ಏನು ಮಾಡ್ತಾರೆ, ಅದರಿಂದ ಅವರಿಗೆ ಆ ಮಂತ್ರದ ದೀಕ್ಷೆ ಸಿಕ್ಕಿದಾಗ ಆಗತ್ತೆ.
ಈ ರೀತಿ ಈ ಒಂದು ಅವಕಾಶವನ್ನು ಅವ್ರು ಕಾಯ್ತಾ ಇರ್ತಾರೆ, ಯಾವಾಗ ನನಗೆ ಈ ಮಂತ್ರ ದೀಕ್ಷೆ ಆಗತ್ತೆ ಅಂತ. ಆ ಮಂತ್ರ ದೀಕ್ಷೆ ಕೂಡ ಇಲ್ಲಿ ಆ ಮಗುವಿನ ಕೈಯಿಂದ ಅವರು ದೀಕ್ಷೆ ಪಡಿತಾರೆ ಅಂತ ಒಂದು ಕಡೆ ಉಲ್ಲೇಖ ಆಗಿದೆ. ಹೀಗೆ ಅಗಸ್ತ್ಯರು ಏನು ಮಾಡ್ತಾರೆ, ಬರ್ತಾರೆ, ಅವಳಿಗೆ ಅಕ್ಷರಾಭ್ಯಾಸ ಮಾಡಿ ಆ ರಾಜನಿಗೆ ಹೇಳ್ತಾನಂತೆ, ನೋಡಿ ನಿನ್ನ ಮಗಳು ಎಲ್ಲ ವಿದ್ಯೆಯಲ್ಲೂ ನಿಪುಣಳಾಗ್ತಾಳೆ ಅಂತ ನನ್ನ ಆಶೀರ್ವಾದ ಇದೆ ಅಂತ ಹೇಳಿ. ಅವರು 64 ಕಲೆ ಅಂದರೆ ವೀಣೆ, ವಾದ್ಯ, ಯಾವುದೇ ವಾದ್ಯವಾಗಲಿ ಎಲ್ಲವನ್ನ ಕಲಿತಾಳಂತೆ. ಹಾಡುಗಾರಿಕೆ, ಸಂಗೀತ ಎಲ್ಲದರಲ್ಲೂ ಅವಳು ನಿಪುಣೆ. ಯಾಕಂದರೆ ಅವಳು ಶ್ಯಾಮಲ ವರ್ಣೆ, ಅಂದರೆ ಶ್ಯಾಮಲ ರೂಪ, ಅಂದರೆ ಸರಸ್ವತಿಯ ರೂಪ. ಅವಳು ಎಲ್ಲ ವಿದ್ಯೆಯಲ್ಲೂ ಅವಳು ನಿಪುಣಳಾಗ್ತಾಳಂತೆ. ಮತ್ತು ಯುದ್ಧದಲ್ಲಿ ಏನೇನು ಕಲಿಬೇಕು, ಒಂದು ಗಂಡು ಆದರೆ ಏನು ಗಂಡ್ಮಗು ಆದರೆ ಅದಕ್ಕೆ ಏನೇನು ನಾವು ವಿದ್ಯಾಭ್ಯಾಸವನ್ನು ಕೊಡ್ತೀವಿ, ಯುದ್ಧ ಮಾಡೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಲಯಧ್ವಜ ಈ ಹೆಣ್ಣುಮಗಳಿಗೆ ಕೊಡ್ತಾಳಂತೆ. ಈ ಹೆಣ್ಣುಮಗಳಿಗೆ ಹೆಸರೇನು ಇಟ್ಟಿದ್ದಾರೆ ಅಂದರೆ ತಟಾಟಗೈ ಅಂತ. ಅಂದರೆ ಯಾವುದೇ ಕೆಲಸವಾಗಲಿ ಅದನ್ನು ಜಯಿಸೋ ಅಂತ ಹೆಣ್ಣು ಅಂತ ಹಾಗೆ ಹೆಸರಿಟ್ಟಿರ್ತಾರೆ. ಮತ್ತು ಅವಳು ಕಣ್ಣು ಕೂಡ ಮೀನಲೋಚನೆ, ಅಂದರೆ ಅವಳು ಕಣ್ಣೆಲ್ಲ ಮೀನನ ಆಕಾರದಲ್ಲೇ ಇರುತ್ತೆ. ಅದಕ್ಕೆ ಅವಳಿಗೆ ಮೀನಾಕ್ಷಿ ಅಂತ ಹೇಳ್ತಾರೆ. ಮೀನಾಕ್ಷಿ ಅಂತ ಹೇಳಿದಾಗ ಅವಳು ಎಲ್ಲ ಮೀನಾಕ್ಷಿಗೆ ಇನ್ನೊಂದು ಅರ್ಥ ಏನು ಅಂದರೆ, ಮೀನ ಅಂದರೆ ಅವಳು ಮೀನಿನ ಕಣ್ಣುಳ್ಳವಳು. ಮೀನು ಹೇಗೆ ಅಂದರೆ ಮೀನಿನ ಕಣ್ಣು ಯಾವಾಗಲೂ ಮುಚ್ಚಲ್ಲ ಅಂತೆ. ಅದು ಅಂದರೆ ಅವಳು ಕೂಡ ಅವಳ ಕಣ್ಣನ್ನು ಯಾವಾಗಲೂ ಮುಚ್ಚಲ್ಲ. ಯಾವಾಗಲೂ ಅವಳು ನಮ್ಮ ಜಗತ್ತನ್ನು ಕಾಯ್ತಾ ಇರ್ತಾಳೆ. ಒಂದು ನಾವೇನು ತಿಳ್ಕೊಬೇಕು ಅಂದರೆ, ಯಾವಾಗ ಪರಮೇಶ್ವರಿ ಕಣ್ಣು ಮುಚ್ತಾಳೆ ಆವಾಗ ಜಗತ್ತು ಪ್ರಳಯವಾಗತ್ತೆ. ಅದಕ್ಕೆ ಅವಳು ಕಣ್ಣು ಮುಚ್ಚೋದಕ್ಕೆ ಹೋಗಲ್ಲ ಅಂತ ಇಲ್ಲಿ ಮೀನಾಕ್ಷಿ ಅಂತ ಇನ್ನೊಂದು ಹೆಸರು ಬರುತ್ತೆ. ಈ ಮೀನಾಕ್ಷಿ ಅಂತ ಹೆಸರು ಯಾಕೆ, ಇನ್ನೊಂದು ಅದರ ಅರ್ಥ ಇನ್ನೊಂದು ಏನಂದರೆ, ಅವಳು ಈ ಜಗತ್ತನ್ನೆಲ್ಲ ಆಳೋ ತಾಯಿ. ಮತ್ತು ಈ ಮೀನಾಕ್ಷಿ ಅಂತ ಹೆಸರು ಬರುವಂಥದ್ದು ಯಾವ್ಯಾವ ದೇವತೆಗಳಿದ್ದಾರೆ ನಿಮ್ಗೆ ನೆನಪಿದೆಯಾ? ಜಲಜಾಕ್ಷಿ ಅಂತ ಬರುತ್ತೆ, ವಿಶಾಲಾಕ್ಷಿ ಅಂತ ಬರುತ್ತೆ, ಮತ್ತು ಹೀಗೆ ಬೇರೆ ಹಲವಾರು ಹೆಸರು ಬರುತ್ತೆ. ಈ ಅಕ್ಷಿ ಅಂತ ಹೆಸರು ಬರೋದು ಯಾಕೆ ಅಂದರೆ, ಅವಳು ಅಷ್ಟು ಸುಂದರವಾಗಿ ಇದ್ಲಂತೆ ಮತ್ತು ನಮ್ಮನ್ನೆಲ್ಲ ನೋಡ್ತಾಳೆ, ಎಲ್ಲ ಕಡೆಯಿಂದ ಎಲ್ಲ ದೃಷ್ಟಿಯಿಂದಲೂ ನಮ್ಮನ್ನು ನೋಡಿ ನಮಗೆ ಅವಳು ಸಾಕ್ಷಾತ್ಕರಿಸ್ತಾಳೆ ಅಂತ ಹೇಳಿ ಅವಳಿಗೆ ಮೀನಾಕ್ಷಿ ಅಂತ ಹೆಸರು ಬರುತ್ತೆ. ಹೀಗೆ ಮೀನಾಕ್ಷಿ ಎಲ್ಲ ಮಕ್ಕಳ ಹಾಗೆ ಈಗಲೂ ಕೂಡ ಅವಳು ಇಲ್ಲಿ ಮಲಯಧ್ವಜ ಮತ್ತು ಕಾಂಚನಮಾಲ ಹತ್ರ ಎಲ್ಲ ಮಕ್ಕಳ ಹಾಗೆ ಎಲ್ಲ ರೀತಿಯ ಚೇಷ್ಟೆ, ಎಲ್ಲ ರೀತಿಯ ತುಂಟತನ ಮತ್ತು ಎಲ್ಲ ಮಕ್ಕಳು ಮಾಡೋ ಹಾಗೆ ಹಠ ಎಲ್ಲ ಮಾಡಿಕೊಂಡು ಬೆಳೀತಾ ಇದ್ದಾಳಂತೆ. ಮಗಳು ಬೆಳೀತಾ ಇರೋದನ್ನು ನೋಡ್ತಾ ಇದ್ದಾನೆ ಮಲಯಧ್ವಜ. ಅವನಿಗೆ ಎಲ್ಲಿಲ್ಲದ ಸಂತೋಷ. ಈ ಮಗಳು ಎಷ್ಟು ನಿಪುಣಳು, ಎಲ್ಲ ವಿದ್ಯೆಯಲ್ಲೂ ಅವಳು ಎಲ್ಲ ವಿದ್ಯೆ ಚೆನ್ನಾಗಿ ಕಲಿತಾ ಇದ್ದಾರೆ, ಎಲ್ಲದರಲ್ಲೂ ಅವಳು ಪಾರಂಗತಳಾಗಿದ್ದಾಳೆ ಅಂತ ಅವನಿಗೆ ಸಂತೋಷವಾಗುತ್ತಂತೆ. ಹೀಗೆ ಸಂತೋಷ ಪಡ್ತಾ ಆಮೇಲೆ ಯೋಚನೆ ಮಾಡ್ತಾನಂತೆ, ಇನ್ಮೇಲೆ ನಾನು ಈ ರಾಜ್ಯಭಾರವನ್ನು ಅವಳಿಗೆ ಕೊಡಬೇಕು, ಅವಳೇ ಇವಾಗ ಈ ರಾಜ್ಯವನ್ನು ನೋಡ್ಕೊಳ್ಳೋದಕ್ಕೆ ಸರಿಯಾದವಳು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನಂತೆ. ಆಮೇಲೆ ಅವರ ಮಂತ್ರಿಗಳನ್ನೆಲ್ಲ ಕರೆದು ಹೇಳ್ತಾನೆ, ನಾನು ಈ ರಾಜ್ಯವನ್ನು ನನ್ನ ಮಗಳಿಗೆ ಕೊಡ್ತೀನಿ, ಅವಳೇ ಇವಾಗ ರಾಜ್ಯಭಾರವನ್ನು ಮಾಡಬೇಕು, ಅವಳು ಈ ರಾಜ್ಯವನ್ನು ಆಳ್ತಾಳೆ ಅಂತ ಹೇಳಿ ಎಲ್ಲ ಮಂತ್ರಿ ಹತ್ರ ಚರ್ಚೆ ಮಾಡ್ತಾನಂತೆ. ಮಂತ್ರಿಗಳು, ಆಯಿತು, ನಿನ್ನ ಮಗಳು ಎಲ್ಲ ವಿದ್ಯೆಯಲ್ಲೂ ನಿಪುಣಳು, ಅವಳು ಈ ರಾಜ್ಯವನ್ನು ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ಭರವಸೆ ನಮಗಿದೆ ಅಂತ ಹೇಳಿ ಈಗ ಮೀನಾಕ್ಷಿ ಪಟ್ಟಾಭಿಷೇಕವನ್ನು ಮಾಡೋದಕ್ಕೆ ಅವರೆಲ್ಲ ತಯಾರಿ ಮಾಡ್ಕೋತಾರೆ. ಮೀನಾಕ್ಷಿ ಪಟ್ಟಾಭಿಷೇಕಕ್ಕೆ ಇಡೀ ಮಧುರಾಪುರಿ ಯಾವುದು ಅಂತ ನಿಮಗೆ ಹೋದ್ವಾರ ಹೇಳಿದ್ದೆ, ಅದು ಮಧುರೆ, ಈಗಿನ ಮಧುರೆ. ಆ ಮಧುರಾಪುರಿಯನ್ನು ಸಜ್ಜುಗೊಳಿಸ್ತಾರಂತೆ. ಎಷ್ಟು ಸಜ್ಜುಗೊಳಿಸ್ತಾರಂದರೆ ದೇವತೆಗಳು ಮೇಲಿಂದ ನೋಡ್ತಾ ಇರ್ತಾರಂತೆ. ಅಷ್ಟು ಆ ಸ್ವರ್ಗಕ್ಕೆ ಕಿಚ್ಚು ಉಂಟ ಹಾಗೆ ಆ ಮಧುರಾಪಟ್ಟಣವನ್ನು ಅವರೆಲ್ಲ ಸಜ್ಜುಗೊಳಿಸಿ ಮೀನಾಕ್ಷಿಯ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಪಟ್ಟಾಭಿಷೇಕ ಮಾಡ್ತಾ ಇರುವಾಗ ಕೆಲವು ಕಡೆ ಏನು ಹೇಳಿದ್ದಾರೆ, ಮಲಯಧ್ವಜ ಅವನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ, ಆಗ ಮೀನಾಕ್ಷಿಯ ಪಟ್ಟಾಭಿಷೇಕ ಆಗತ್ತೆ ಅಂತ. ಇನ್ನು ಕೆಲವು ಕಡೆ ಏನು ಹೇಳಿದ್ದಾರೆ, ಅವನು ಮಲಯಧ್ವಜನೇ ಅವಳಿಗೆ ಪಟ್ಟಾಭಿಷೇಕ ಮಾಡಿ ಆಮೇಲೆ ಅವನ ಜೀವವನ್ನು ತ್ಯಾಗ ಮಾಡ್ತದೆ ಅಂತ. ಹಲವಾರು ಪಂಡಿತರು ಹೇಳಿರೋದು ಅವಳ ಪಟ್ಟಾಭಿಷೇಕ ಮಲಯಧ್ವಜನೇ ಮಾಡಿರೋದು ಅಂತ. ನಾನು ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅವನು ಅವಳ ಪಟ್ಟಾಭಿಷೇಕ ಮಾಡಿ ಅವಳ ರಾಜ್ಯವನ್ನು ಹೇಗೆ ಆಳ್ತಾಳೆ ಅಂತ ನೋಡುವ ಕುತೂಹಲದಲ್ಲಿ ಇರ್ತಾನಂತೆ. ಆಗ ಅವನಿಗೆ ಏನೋ ಮೈಯಲ್ಲಿ ಮುಜುಗರವಾಗಿ ಅವನ ಪ್ರಾಣವನ್ನು ತ್ಯಾಗ ಮಾಡ್ತದೆ.
ಆಗ ಮೀನಾಕ್ಷಿ ಅಲ್ಲಿ ಬರ್ತಾಳಂತೆ. ಮೀನಾಕ್ಷಿ ಬಂದು ಎಲ್ಲರ ಹಾಗೆ ಸಾಮಾನ್ಯ ಜನರು ಯಾರಾದರೂ ಅವ್ರ ಪ್ರಾಣವನ್ನು ಬಿಟ್ಟಾಗ, ಅದರಲ್ಲೂ ನಮ್ಮ ತಂದೆ ತಾಯಿ ಆ ಥರದವ್ರು ಆದಾಗ ನಾವು ನಮ್ಮ ಆಕ್ರಂದನೇ ಬೇರೆ ಥರ. ಇವಳು ಸಾಕ್ಷಾತ್ ಪರಮೇಶ್ವರಿ. ಇವಳು ಎಲ್ಲರ ಮುಂದೆ, ಅಪ್ಪ ನಾನು ಈಗ ತಾನೇ ರಾಣಿ ಆಗಿದ್ದೀನಿ, ನಾನು ರಾಜ್ಯಭಾರ ಆಳಬೇಕಾಗಿತ್ತು, ನೀನು ನನಗೆ ಹೇಳ್ಕೊಡ್ಬೇಕಾಗಿತ್ತು ಹಾಗಂತ ಹೇಳಿ ಅಳೋದ ಇಲ್ಲ, ಮನಸ್ಸಲ್ಲೇ ನಗ್ತಾ ಇದ್ದಾಳಂತೆ. ನನ್ನ ಭಕ್ತ ನನ್ನಲ್ಲಿ ಒಂದಾದ, ಅಂದರೆ ಮಲೆಯ ಧ್ವಜ ಅವಳು ಭಕ್ತ, ನನ್ನಲ್ಲಿ ಒಂದಾದ ಮೇಲೆ ನನ್ನ ಜ್ಯೋತಿಯಲ್ಲಿ ಅವನು ಒಂದಾದ ಅಂತ ಹೇಳಿ ಆ ರೀತಿ ಮನಸ್ಸಲ್ಲಿ ಸಂತೋಷ ಪಡಬೇಕಾ ಗೊತ್ತಿಲ್ಲದೆ ಅಲ್ಲಿ ಎಲ್ಲರ ಮುಂದೆ, ಅಪ್ಪ ನಾನು ಈ ರಾಜ್ಯವನ್ನು ಆಳೋದನ್ನು ನೀನು ನೋಡಬೇಕಾಗಿತ್ತು ಅಂತ ಒಂದು ಮಾತು ಹೇಳ್ತಾಳಂತೆ. ಆಗ ಎಲ್ಲರೂ ಮಂತ್ರಿಗಳೆಲ್ಲ ಹೇಳ್ತಾರಂತೆ, ನಾವು ನಿನ್ನೊಟ್ಟಿಗಿದ್ದೀವಿ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಅವ್ರ ತಂದೆ ಅಂತ್ಯ ಕಾರ್ಯವನ್ನೆಲ್ಲ ಮಾಡ್ತಾರೆ. ಈಗ ಮೀನಾಕ್ಷಿ ಏನು ಮಾಡ್ತಾಳೆ, ನೋಡ್ತಾಳೆ ಅಲ್ಲೆಲ್ಲ ಗಂಡಸರಿದ್ದಾರೆ, ಎಲ್ಲರಿಗೂ ಹೇಳ್ತಾರಂತೆ, ನೀವೆಲ್ಲ ತುಂಬ ವರ್ಷ ನಮ್ಮ ತಂದೆಯ ರಾಜ್ಯದಲ್ಲಿ ಕೆಲಸ ಮಾಡಿದ್ದೀರಾ, ನೀವೆಲ್ಲ ಈಗ ವಿಶ್ರಾಂತಿ ಪಡೀರಿ, ನೀವೆಲ್ಲ ನಿಮ್ಮ ಮನೆಗೆ ಹೋಗಿ ನೀವೆಲ್ಲ ವಿಶ್ರಾಂತಿ ಪಡೀರಿ, ನಾನು ಈ ರಾಜ್ಯವನ್ನು ನಾನೇ ಆಳ್ತೀನಿ, ನಾನೇ ನೋಡ್ಕೋತೀನಿ ಅಂತ ಹೇಳಿ ನನಗೆ ಬೇಕಿರುವಂಥ ಕನ್ಯೆಯರನ್ನೇ ನಾನು ಈ ರಾಜ್ಯ ಭಾರವನ್ನು ಮಾಡೋದಕ್ಕೆ ನನ್ನೊಟ್ಟಿಗೆ ಕೂರಿಸ್ಕೋತೀನಿ ಅಂತ ಹೇಳ್ತಾಳಂತೆ. ಎಲ್ಲರೂ ಅವಳು ಸಾಕ್ಷಾತ್ ಪರಮೇಶ್ವರಿ ದೇವಿ, ಗೊತ್ತಿದ್ರೂ ಅವಳು ಮಹಾರಾಣಿ ಆಜ್ಞೆ ಏನು ಅದನ್ನು ಪಾಲಿಸಲೇಬೇಕು. ಎಲ್ಲರೂ ಆಯಿತು ಅಂತ ಹೇಳಿ ಹೋಗ್ತಾರೆ. ಈಗ ಅವಳು ಕರೆಯುವ ಅವಳ ಸೈನ್ಯ ಯಾರು, ಅವಳ ಮಿನಿಸ್ಟರ್ಸ್ ಯಾರು ಅಂದರೆ ಸಾಕ್ಷಾತ್ ಆ ದೇವಿಯ ಒಂದು ಕುಟ. ಯಾವುದು ಅಂದರೆ ರಾಜ್ಯದ ಕೋಶವನ್ನು ನೋಡ್ಕೊಳ್ಳೋದಕ್ಕೆ ಮಹಾಲಕ್ಷ್ಮಿಯನ್ನು ಕರೀತಾಳಂತೆ. ಮತ್ತು ಏನಾದರೂ ಒಂದು ಚರ್ಚೆ ಮಾಡಬೇಕು, ಏನಾದರೂ ವಾಗ್ವಾದ ಮಾಡಬೇಕು, ಏನಾದರೂ ಒಂದು ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆಗೆ ಏನು ಮಾಡಬೇಕು ಅನ್ನೋದಕ್ಕೆ ದೇವಿ ಸರಸ್ವತಿಯನ್ನು ಕರೀತಾಳೆ, ಅವಳನ್ನು ಅಲ್ಲಿ ಇರಿಸ್ತಾಳೆ. ಮತ್ತು ಅವರ ರಾಜ್ಯದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಊಟ ಎಲ್ಲ ಯಾವಾಗಲೂ ಸೌಕರ್ಯತೆ ಇರಬೇಕು ಅನ್ನೋದಕ್ಕೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯನ್ನು ಕರೆದು ಅನ್ನಪೂರ್ಣೇಶ್ವರಿಗೆ ಇಲ್ಲಿ ನೀನು ನೆಲೆಸಬೇಕು ಅಂತ ಹೇಳ್ತಾಳೆ. ಅದಲ್ಲದೆ ಅಲ್ಲಿ ಇದ್ದ ಆ ಗಜಗಳು ನೋಡಿ, ಈಗೆಲ್ಲ ಕಾರ್ಗಳು ಮನೆಯಲ್ಲಿ ಬೇಕೇ ಬೇಕು, ಆವಾಗೆಲ್ಲ ಗಜ ಅಂದರೆ ಆನೆಗಳು, ಮನೆಯಲ್ಲಿ ಆನೆ ಇದ್ದರೆ ಅವರು ತುಂಬ ಸಾಹುಕಾರರು ಅಂತ. ಈ ರಾಜ್ಯದಲ್ಲಿ ಇರುವಂಥ ಆನೆಗಳು ಅಶ್ವಗಳು ಅದನ್ನೆಲ್ಲ ಯಾರು ನೋಡ್ಕೋಬೇಕು ಅಂದರೆ ಅವಳು ಅದಕ್ಕೆ ಗಜಲಕ್ಷ್ಮಿಯನ್ನು ಕರೆಸ್ತಾಳಂತೆ. ಈ ರೀತಿ ಆ ಕಾರ್ಯದಲ್ಲಿ ಎಲ್ಲರಿಗೂ ಯಾವ ರೀತಿಯ ವೀರ ಇರಬೇಕು, ವೀರಲಕ್ಷ್ಮಿಯನ್ನು ಕರೀತಾಳೆ. ವೀರಲಕ್ಷ್ಮಿ ಬಂದು ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕು, ನನ್ನ ಆರ್ಮಿಗೆಲ್ಲ ನೀನೇ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಅವಳನ್ನು ಕರೀತಾಳೆ. ಈ ರೀತಿ ಎಲ್ಲ ಕನ್ಯೆ ದೇವತೆಗಳನ್ನು ಕರೀತಾಳೆ. ಅದಕ್ಕೆ ಆ ಜಾಗಕ್ಕೆ ಕನ್ಯಾ ಸ್ಥಳ ಅಂತ ಕರೀತಾರೆ. ಈಗಲೂ ಆ ಮಧುರಾಪಟ್ಟಣದಕ್ಕೆ ಕನ್ಯೆಯರು ವಾಸಿಸುವ ಜಾಗ ಅಂತ ಹೇಳ್ತಾರೆ. ಯಾಕಂದರೆ ಮೀನಾಕ್ಷಿ ಕೂಡ ಕನ್ಯೆ ಆಗಿದ್ದು. ಹೀಗೆ ಎಲ್ಲ ದೇವತೆಗಳನ್ನು ಕರೆದು ಅವಳ ಸೈನ್ಯದಲ್ಲಿ, ಅವಳ ರಾಜ್ಯದಲ್ಲಿ ರಾಜ್ಯಭಾರ ವಾಳೋದಕ್ಕೆ ಅವಳು ಒಟ್ಟಿಗೆ ಇರಿಸ್ತಾಳಂತೆ. ಅವಳ ಮಂತ್ರಿಯ ಹೆಸರು ಸುಮತಿ. ಹೀಗೆ ಎಲ್ಲ ಇದ್ದಾಗ ಅವಳಿಗೊಂದು ಯೋಚನೆ ಬರುತ್ತೆ, ನಮ್ಮ ತಂದೆ ಈ ಜಗತ್ತನ್ನೆಲ್ಲ, ಈ ಪಾಂಡ್ಯ ರಾಜ ಆದವರು ತಮಿಳುನಾಡಲ್ಲಿ ಇದ್ದವರು, ನಾವು ಯಾಕೆ ಈ ಜಗತ್ತನ್ನೆಲ್ಲ ಆಳಬಾರ್ದು? ನನ್ನ ತಂದೆಗೂ ಇದು ಆಸೆ ಇತ್ತು, ನಾನು ಒಂದು ದಿಗ್ವಿಜಯ ಯಾತ್ರೆಯನ್ನು ಮಾಡಬೇಕು, ಅಂದರೆ ಈ ಜಗತ್ತನ್ನೆಲ್ಲ ಎಲ್ಲ ರಾಜ್ಯರನ್ನು ನಾನು ಸೋಲಿಸಿ ಎಲ್ಲ ರಾಜ್ಯರು ಪಾಂಡ್ಯ ರಾಜರಾಗಬೇಕು, ಎಲ್ಲ ರಾಜ್ಯದಲ್ಲೂ ಪಾಂಡ್ಯರೇ ನೆಲೆಸಬೇಕು ಅಂತ ಹೇಳಿ ಯೋಚನೆ ಮಾಡಿ ಅವಳ ತಾಯಿ ಹತ್ರ ಹೋಗಿ, ಕಾಂಚನಮಾಲ ಹತ್ರ ಹೋಗಿ ಬೇಡ್ಕೋತಾಳಂತೆ, ಅಮ್ಮ ನಾನು ಈ ದಿಗ್ವಿಜಯ ಯಾತ್ರೆಗೆ ಹೋಗಬೇಕು, ನಿನ್ನ ಅಪ್ಪಣೆ ಬೇಕು ನನಗೆ ಅಂತ. ಆಗ ತಾಯಿ ಹೇಳ್ತಾಳಂತೆ, ಅಮ್ಮ ನೀನು ಇವಾಗ ಕನ್ಯೆ ಆಗಿದ್ದೇಳ, ನೀನು ಯೌವನಕ್ಕೆ ಬರ್ತಾ ಇದೆಯಾ, ನಿನ್ನ ಮದುವೆ ಮಾಡಬೇಕು, ನೀನು ಇದೇನಮ್ಮ ದಿಗ್ವಿಜಯ ಯಾತ್ರೆಗೆ ಹೊರಡ್ತಾ ಇದೆಯಾ ಅಂತ. ಆಗ ಅವಳು ಹೇಳ್ತಾಳಂತೆ, ಅಮ್ಮ ನಮ್ಮ ತಂದೆಗೂ ಇದೇ ಆಸೆ ಇತ್ತು, ಪಾಂಡ್ಯ ರಾಜ ಎಲ್ಲ ಕಡೆ ಇರಬೇಕು, ಪಾಂಡ್ಯನೇ ನಾವು ಪಾಂಡ್ಯರೇ ಎಲ್ಲ ಕಡೆ ನಾವು ಆಳಬೇಕು ಅನ್ನೋ ಆಸೆ ಇತ್ತು, ನಾನು ಹೋಗ್ತೀನಿ, ನೀನು ನನಗೆ ಅಪ್ಪಣೆಯನ್ನು ಕೊಡು ಅಂತ. ಆಗ ಕಾಂಚನಮಾಲ ಹೇಳ್ತಾಳಂತೆ, ಅಗಸ್ತ್ಯ ಮುನಿಯರ ಹತ್ರ ಹೋಗ್ಬಿಟ್ಟು ನೀನು ಬೇಡ್ಕೊಂಬ, ಅವ್ರ ಹತ್ರ ಅಪ್ಪಣೆ ಪಡೆಯಿತು, ನಮ್ಮ ಕುಲಗುರು ಹತ್ರ ಅವ್ರ ಹತ್ರ ಹೋಗಿ ಬೇಡ್ಕೊಂಬ ಅಂತ. ಕುಲಗುರು ಅಗಸ್ತ್ಯರು ಏನು ಹೇಳ್ತಾರಂತೆ, ಆಯಿತು ಹೋಗ್ಬಾ, ನಿನಗೆಲ್ಲ ರೀತಿಯ ದಿಗ್ವಿಜಯ ಯಾತ್ರೆ ಆಗಲಿ, ನಿನ್ನ ಕರಗ್ರಹಣ ಆಗಲಿ ಅಂತ ಹೇಳ್ಬಿಟ್ಟು ಅವರು ವರವನ್ನು ಕೊಡ್ತಾರೆ.
ಮನಸ್ಸಲ್ಲಿ ಅವರು ಸಂತೋಷ ಪಡ್ತಾ ಇದ್ದಾಳೆ. ಯಾಕೆ ಅಂದರೆ ಇಲ್ಲಿ ಹಿನ್ನೆಲೆ ಒಂದು ಕತೆ ಇದೆ. ಶಿವ ಪಾರ್ವತಿಯರ ಮದುವೆ ಆದಾಗ ಏನಾಗತ್ತಂತೆ, ಅದು ಆಗಿದ್ದು ಎಲ್ಲಿ? ಹಿಮಾಲಯ ಪರ್ವತದಲ್ಲಿ. ಆ ಶಿವ ಪಾರ್ವತಿಯ ಮದುವೆ ಹಿಮಾಲಯ ಪರ್ವತದಲ್ಲಿ ಆದಾಗ ಎಲ್ಲ ದೇವತೆಗಳು ಅಲ್ಲಿ ಬಂದಿದ್ರಂತೆ. ಆ ಎಲ್ಲ ದೇವತೆಗಳು ಅಲ್ಲಿ ಬಂದಾಗ ಏನಾಗೋಯ್ತಂತೆ, ಆ ಪ್ರದೇಶ ಏನಾಯಿತು, ಭಾರಕ್ಕೆ ಆ ನಾರ್ತ್ ಏನಾಯಿತು, ಮೇಲೆ ಕೇಳಕ್ಕೆ ಶುರುವಾಗೋಯ್ತು. ಸೌತ್ ಕೆಳಗಡೆ ಅಂದರೆ ನಾವಿರೋ ದಕ್ಷಿಣ ದಿಶೆ ಅದು ಕೆಳಗಡೆ ಹೋಗೋಕ್ಕೆ ಶುರು ಆಯ್ತಂತೆ. ಆಗ ಶಿವ ಏನು ಹೇಳ್ತಾರಂತೆ, ಶಿವ ಈ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಜಗತ್ತು, ಅಗಸ್ತ್ಯ ಋಷಿ ಕರೆದುಬಿಟ್ಟು, ಅಗಸ್ತ್ಯ ಈ ಭೂಭಾರ ಇಲ್ಲಿ ನಮ್ಮ ಉತ್ತರ ದಿಕ್ಕಿನಲ್ಲಿ ಜಾಸ್ತಿ ಆದ್ದರಿಂದ ನೀನೇನು ಮಾಡು, ನೀನು ದಕ್ಷಿಣ ದಿಕ್ಕಿಗೆ ಹೋಗು, ನೀನೊಬ್ಬನೇ ಅಲ್ಲಿ ಹೋದರೆ ಇದು ಸಮತೋಲನವಾಗತ್ತೆ, ಉತ್ತರ ಮತ್ತು ದಕ್ಷಿಣ ಸಮತೋಲನವಾಗತ್ತೆ, ನೀನೊಬ್ಬನೇ ಅಲ್ಲಿಗೆ ಹೋಗು ಅಂತ. ಅಗಸ್ತ್ಯರು ಹೇಳ್ತಾರಂತೆ, ಇದೆಂತಹ ಅನ್ಯಾಯ ಪರಮೇಶ್ವರ, ಇಡೀ ಜಗತ್ತಿನ ದೇವತೆಗಳು, ಗಂಧರ್ವರು, ಕಿನ್ನರರು ಎಲ್ಲರೂ ಬಂದಿರೋದು ನಿನ್ನ ಮದುವೆ ನೋಡೋದಕ್ಕೆ, ಅಂತ ನಿನ್ನ ಮದುವೆಯನ್ನು ನಾನು ನೋಡಬಾರ್ದ? ನನಗೆ ನೀನು ದಕ್ಷಿಣ ದಿಕ್ಕಿಗೆ ಕಳಿಸ್ತಾ ಇದೆಯಲ್ಲ, ಏನು ಮಾಡೋದು ನಾನು ಅಂತ. ಆಗ ಶಿವನ್ ಹೇಳ್ತಾನಂತೆ, ನೀನೇನು ಚಿಂತೆ ಮಾಡಬೇಡ, ನಿನಗೆ ನನ್ನ ಮದುವೆ ನೋಡದೇ ಇರೋವಂಥ ಏನು ದುಃಖ ಇರುತ್ತೆ ಅದು ನಿವಾರಣೆ ಮಾಡೋದಕ್ಕೆ ನಾನು ದಕ್ಷಿಣ ದಿಕ್ಕಿಗೆ ಬಂದು ಇದೇ ಪಾರ್ವತಿಯನ್ನು ಮತ್ತೆ ನಾನು ಮದುವೆ ಆಗ್ತೀನಿ, ಅಲ್ಲಿ ನಿನ್ನ ಮುಂದೆಯೇ ನಿನ್ನ ಕೈಯಾರೇನೇ ನಾನು ಮದುವೆ ಮಾಡ್ಕೋತೀನಿ, ನೀನು ಹೋಗ್ಬಾ ಅಂತ ಹೇಳ್ತಾನಂತೆ. ಅಂದರೆ ಅಲ್ಲಿ ಶಿವನಿಗೆ ಇದು ಅವನು ವರ ಕೊಟ್ಟಿರೋದು. ಆ ವರ ಇವಾಗ ನೆರವೇರುತ್ತೆ ಅಂತ ಅಗಸ್ತ್ಯರಿಗೆ ಖುಷಿ. ಮೀನಾಕ್ಷಿ ಬಂದಿರೋದೇ ಅದಕ್ಕೋಸ್ಕರ ಅಂತ ಅಗಸ್ತ್ಯರಿಗೆ ಗೊತ್ತು. ಸೊ ಅವಳು ಹೋದರೆ ಅಲ್ಲಿ ಹೋಗಿ ಶಿವನನ್ನು ಮದುವೆ ಆಗೋದಕ್ಕೆ ಅವಕಾಶವಾಗತ್ತೆ ಅಂತ ಹೇಳಿ ಅದೇ ಅವನು ಅಲ್ಲಿ ವರವನ್ನು ಕೊಟ್ಟಿರೋದು. ಹೀಗೆ ಹೇಳಿ ಅವನು ವಾಪಸ್ ಬರ್ತಾನಂತೆ. ಅಗಸ್ತ್ಯರು ಇಲ್ಲಿ ದಕ್ಷಿಣ ದಿಕ್ಕಿಗೆ ಬಂದಾಗ ಅದು ಆ ಭೂಲೋಕ ನಾರ್ತ್ ಸೌತ್ ಏನು ಏರುಪೇರಾಗಿತ್ತು ಅದು ಒಂದು ಸಮತೋಲನಕ್ಕೆ ಬಂತಂತೆ. ಈ ಕತೆ ಅವನಿಗೆ ಈ ವರ ಏನಿತ್ತು ಅದು ನೆನಪಾಗಿ ಈ ಮೀನಾಕ್ಷಿಗೆ ಅದೇ ವರವನ್ನು ಕೊಟ್ಟಿದ್ದು, ನೀನು ಹೋಗು ಪಾಣಿಗ್ರಹಣವಾಗತ್ತೆ ಅಂತ, ಕರಗ್ರಹಣವಾಗತ್ತೆ ಅಂದರೆ ನೀನು ಎಲ್ಲಿ ಹೋದರೂ ಅಲ್ಲಿ ನಿನಗೆ ವಿಜಯ ಸಿಗತ್ತೆ ಅಂತ. ಈ ಮೀನಾಕ್ಷಿ ಏನು ಮಾಡ್ತಾಳೆ, ಅಲ್ಲಿಂದ ಹೊರಡುವಾಗ ರಥವನ್ನು ಏರಿ ಹೊರಡ್ತಾಳೆ. ಇಡೀ ಮಧುರಾಪುರಿ ಅಲ್ಲಿರುವಂಥ ಜನರು ರಾಣಿ ದಿಗ್ವಿಜಯ ಯಾತ್ರೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಎಲ್ಲರೂ ಮನೆಯೆಲ್ಲ, ಇವಾಗ ದೇವಿ ರಥ ಬರುತ್ತೆ ಅಂದರೆ ಅವಳು ರಥವನ್ನು ಏರಿ ಬರ್ತಾ ಇದ್ದಾಳೆ ಅಂದರೆ ನಾವು ಇವಾಗ ದೇವರು ರಥ ಬರುತ್ತೆ ಅಂದರೆ ಮನೆ ಮುಂದೆ ನೀರು ಹಾಕಿ ರಂಗೋಲೆ ಹಾಕಿ ಪೂಜೆಯ ತಟ್ಟೆಯನ್ನು ಇಟ್ಕೊಂಡು ಆರತಿ ಮಾಡೋದಕ್ಕೆ ಎಲ್ಲ ರೆಡಿ ಇಟ್ಟಿರ್ತೀವಿ. ಅದೇ ರೀತಿ ಈ ಪರಮೇಶ್ವರಿ ಯಾವಾಗ ದಿಗ್ವಿಜಯ ಯಾತ್ರೆಗೆ ಹೊರಟಿದ್ದಾಳೆ ಅಂತ ಗೊತ್ತಾಯಿತು, ಇಡೀ ಮನೆಯಲ್ಲಿರುವಂಥ ಜನರು ಅವರ ಮನೆ ಮುಂದೆ ಎಲ್ಲ ನೀರು ಹಾಕಿ ರಂಗೋಲೆ ಹಾಕಿ ತಟ್ಟೆಯಲ್ಲಿ ಆರತಿ ತಟ್ಟೆ ಎಲ್ಲ ಇಟ್ಕೊಂಡು ನಮ್ಮ ದೇವಿಯ ನಮ್ಮ ರಾಣಿಯ ಯಾತ್ರೆ ಸಫಲವಾಗಲಿ, ಅವಳು ಎಲ್ಲ ಕಡೆ ಜಯಿಸಿ ಬರಲಿ ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ನಿಂತಿರ್ತಾಳಂತೆ. ಆ ರಾಣಿಯನ್ನು ನೋಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರಂತೆ. ಎಲ್ಲ ನೋಡಿ, ಸಾಕ್ಷಾತ್ ಪರಮೇಶ್ವರಿ ಎಲ್ಲರ ಮನೆ ಹತ್ರ ಬಂದಿದ್ದಾಳಲ್ಲಿ. ಎಂಥ ಪುಣ್ಯವಂತರು ಅವರು. ನಾವು ಆ ದೇವಿಯನ್ನು ನೋಡಬೇಕಂದ್ರೆ ಇಲ್ಲಿಂದ ಮೀನಾಕ್ಷಿಗೆ ನೋಡಬೇಕಂದ್ರೆ ಮಧುರೈಗೆ ಹೋಗಬೇಕು. ಅಲ್ಲಿ ಮಧುರೈಯಲ್ಲಿ ಅವಳು ಎಲ್ಲರ ಮನೆಯ ಬಾಗಿಲಿಗೆ ಬರ್ತಾಳಂತೆ. ಅವಳೇ ಬಂದು ಎಲ್ಲರ ಹತ್ರ ಆರತಿ ಎಲ್ಲರ ಹತ್ರ ಪೂಜೆ ಸ್ವೀಕರಿಸಿ ಅಲ್ಲಿಂದ ಹೊರಡ್ತಾಳೆ. ಹೀಗೆ ಹೊರಟು ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ರಾಜ್ಯವನ್ನು ಅವಳು ಹೋಗಿ ಕೆಲವು ಕಡೆ ಯುದ್ಧನೇ ಮಾಡೋದಿಲ್ಲ, ಅವರೇ ಈ ಪರಮೇಶ್ವರಿಯನ್ನು ನೋಡಿ ಅವಳು ಹೇಗಿದ್ಲು, ಎಷ್ಟು ನಿಪುಣಳಾಗಿದ್ಲು ಅಂದರೆ ಅವಳು ಬರ್ತಾ ಇದ್ದರೆ ಎಲ್ಲರಿಗೂ ಅವಳ ಕಾನ್ಫಿಡೆನ್ಸ್ ನೋಡಿನೇ ಎಲ್ಲರಿಗೂ ಭಯ ಆಗೋದಂತೆ. ಇವಳ ಹತ್ರ ನಾವು ಹೇಗೆ ಯುದ್ಧ ಮಾಡೋದು, ನಮಗೆ ಈ ಯುದ್ಧದಲ್ಲಿ ನಾವು ಜಯಿಸೋಕ್ಕಾಗಲ್ಲ ಅಂತ ಹೇಳಿ ಅವ್ರ ರಾಜ್ಯವನ್ನು ಬಿಟ್ಕೊಟ್ಬಿಡ್ತಾ ಇದ್ರಂತೆ ಕೆಲವರು. ಇನ್ನು ಕೆಲವು ಕಡೆ ಅವರು ಯುದ್ಧ ಮಾಡಿದ್ರು. ಯುದ್ಧ ಮಾಡ್ತಾ ಇದ್ದಂಗೆ ದೇವಿ ಎಲ್ಲರನ್ನ ಪರಾಜಯ ಮಾಡ್ತಾ ಇದ್ಲು. ಈ ರೀತಿ ಎಲ್ಲ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ಲು ಅವಳು, ಆ ರಾಜರೆಲ್ಲ ಯಾವಾಗ ಸೋಲ್ತಾ ಇದ್ರು ಅವಳೇನು ಮಾಡೋಳು, ಅವರ ಸೈನಿಕರನ್ನೆಲ್ಲ ಅವಳ ಗುಂಪಿಗೆ ಸೇರ್ಕೊಳ್ಳೋದು, ಆದರೆ ರಾಜ್ಯ ಭಾರವನ್ನು ಅವ್ರಿಗೆ ಕೊಟ್ಬಿಡೋಳು. ಅವ್ರಿಗೆ ಆ ರಾಜರಿಗೆ ಕೊಟ್ಬಿಟ್ಟು ನೀವು ಇನ್ಮೇಲೆ ಪಾಂಡ್ಯ ರಾಜರು, ನೀವೇ ಈ ರಾಜ್ಯವನ್ನು ಆಳಬೇಕು ಅಂತ ಹೇಳಿ ಅವ್ರಿಗೆ ಕೊಟ್ಟು ಆ ಸೈನ್ಯವನ್ನು ಸೇರಿಕೊಂಡು ಈ ಫಸ್ಟ್ ಒಂದು ಚಿಕ್ಕ ನದಿ ಅಂತಿದ್ದ ಆ ಸೈನ್ಯ ಈಗ ಒಂದು ದೊಡ್ಡ ಓಷನ್, ಒಂದು ದೊಡ್ಡ ಸಮುದ್ರವಷ್ಟು ದೊಡ್ಡ ಸೈನ್ಯ ಕೂಟವನ್ನು ಸೇರಿಸ್ಕೊಂಡಂತೆ. ಹೀಗೆ ಸೇರಿಸ್ಕೊಂಡು ಇಡೀ ಭಾರತವನ್ನು ಜಯಿಸಾಯಿತು.
ಇವಾಗ ಇಡೀ ಭಾರತ ಅನ್ನೋದಕ್ಕಿಂತ ಇಡೀ ಭೂಮಂಡಲವನ್ನು ಜಯಿಸಿದ್ಲು. ಭುವನ ಸುಂದರಿ ಅವಳು, ಭುವನೇಶ್ವರಿ ಅಂದರೆ ಭುವನವನ್ನು ಗೆದ್ದಿರುವಂಥವಳು, ಇಡೀ ಈ ಭುವನವನ್ನೇ ಗೆದ್ದಿರುವಂಥವಳು ಅವಳು. ಎಲ್ಲ ಗೆದ್ದಾಯಿತು, ಈಗ ಇನ್ನೇನು ಮಿಕ್ಕಿದೆ ನನಗೆ ಅಂದಾಗ ಈ ಕಡೆ ಆ ಕಡೆ ಎಲ್ಲ ನೋಡ್ತಾಳೆ. ಆಮೇಲೆ ಹೇಳ್ತಾಳೆ, ಅಷ್ಟ ದಿಕ್ಕುಗಳನ್ನು ನಾನು ಗೆಲ್ಲಬೇಕು. ಅಷ್ಟ ದಿಕ್ಕು, ನಾವು 8 ದಿಕ್ಕುಗಳನ್ನು ಹೇಳ್ತೀವಲ್ಲ, ಆ 8 ದಿಕ್ಕನ್ನು ಗೆಲ್ಲಬೇಕು ಅಂತ ಹೇಳ್ತಾಳೆ. ನಮಗೆ ಗೊತ್ತಿದೆ, ಆಗ್ನೇಯ, ಈಶಾನ್ಯ, ನೈಋತ್ಯ ಇದೆಲ್ಲ ಹೇಳ್ತೀವಲ್ಲ, ಕುಬೇರ ಮೂಲೆ ಇದೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಅಷ್ಟ ದಿಕ್ಕುಗಳು. ಇವಾಗ ಏನು ಮಾಡ್ತಾಳೆ, ಅಲ್ಲಿಂದ ಅವಳು ಮುಂದೆ ಅಷ್ಟ ದಿಕ್ಕನ್ನು ಹೊಕ್ಕಕ್ಕೆ ಶುರು ಮಾಡ್ತಾಳೆ. ಎಲ್ಲ ದಿಕ್ಕು, ಯಮಪುರಿಗೆ ಹೋಗ್ತಾಳೆ, ಅಲ್ಲಿ ಯಮರಾಜ ಅವಳಿಗೆ ಬಿಟ್ಕೊಡ್ತಾನೆ. ನೈಋತ್ಯ ಮತ್ತು ವಾಯು ದಿಕ್ಕು, ಈ ಎಲ್ಲ ದಿಕ್ಕನ್ನು ಅವಳು ಗೆಲ್ತಾಳಂತೆ. ಹೀಗೆ ಗೆಲ್ಕೊಂಡು ಬರ್ತಾಳೆ, ವಿಷ್ಣು ಲೋಕಕ್ಕೂ ಹೋಗ್ತಾಳೆ, ಬ್ರಹ್ಮಲೋಕಕ್ಕೂ ಹೋಗ್ತಾಳೆ. ಆ ಎಲ್ಲ ಲೋಕವನ್ನು ಅವಳು ಗೆಲ್ತಾಳೆ. ಬ್ರಹ್ಮಲೋಕದಲ್ಲಿ ಪರಮೇಶ್ವರಿ ಬಂದಿದ್ದಾಳೆ ಅಂತ ಹೇಳಿ ಬ್ರಹ್ಮನೇ ಎದ್ದು ಬಂದು ಅವಳಿಗೆ ನಮಸ್ಕಾರ ಮಾಡಿ, ಈ ಲೋಕ ಎಲ್ಲ ನಿಂದೆ ಅಮ್ಮ ಅಂತ ಹೇಳಿ ಬಿಟ್ಕೊಡ್ತಾರೆ. ವಿಷ್ಣು ಅವಳನ್ನು ನೋಡಿದ ತಕ್ಷಣ ಬಾ ಅಮ್ಮ ಅಂತ ಹೇಳಿ ಅವಳಿಗೆ ವಿಷ್ಣು ಲೋಕವನ್ನು ಕೊಟ್ಟಿದ್ದಾನೆ. ಇದೆಲ್ಲ ಆಯಿತು, ಕಡೆಯ ದಿಕ್ಕಿಗೆ ಬರ್ತಾಳೆ. ಅದು ಯಾವ ದಿಕ್ಕು ಅಂದರೆ ಈಶಾನ್ಯ. ಈಶಾನ್ಯ ದಿಕ್ಕಿನ ಮೂಲ ದೇವರು ಯಾರು? ಈಶ್ವರ. ಈ ಈಶ್ವರ ದಿಕ್ಕಿಗೆ ಬಂದಾಗ ಏನಾಗತ್ತೆ, ಇಲ್ಲಿ ಅಲ್ಲೆಲ್ಲ ನಾವು ಈಗ ನೋಡುವಂಥ ಕೈಲಾಸ ಏನು ನಮಗೆ ಈ ಪಿಕ್ಚರಲ್ಲಿ ಮತ್ತು ಸೀರಿಯಲಲ್ಲಿ ತೋರಿಸಿರುವಂಥ ಕೈಲಾಸ ಹೇಗೆ ಅಂದರೆ, ಅದು ಹಿಮದ ಪರ್ವತ. ಹಿಮದ ಪರ್ವತದಲ್ಲಿ ಒಂದು ಕಲ್ಲು ಬಂಡೆಯ ಮೇಲೆ ಶಿವನು ಕೂತಿದ್ದಾನೆ ಅಂತ ನಮಗೆ ತೋರಿಸ್ತಾರೆ. ಹಾಗಿಲ್ಲ. ಆ್ಯಕ್ಚುಲಿ ಕೈಲಾಸದಲ್ಲಿ ಹಾಗಿಲ್ವಂತೆ. ಅಲ್ಲಿ ಸುಂದರವಾದ ಮಹಲ್ಗಳೆಲ್ಲ ಇದೆಯಂತೆ. ಸುಂದರವಾದ ಲೋಕನೇ ಒಂದು ಅಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ದಾರೆ. ಆ ಸುಂದರ ಲೋಕದಲ್ಲಿ ಇವಳು ಹೋಗಿದ್ದಾಳೆ. ಅಲ್ಲಿ ಹೋಗಿ ಏನು ಮಾಡ್ತಾಳೆ, ಎಲ್ಲ ಕಡೆ ಹೋಗಿದ ತಕ್ಷಣ ಯಮಪುರಿಗೆ ಹೋಗಲಿ, ನೈಋತ್ಯ ದಿಶೆಗೆ ಹೋದಾಗ ವಾಯುವ್ಯ ದಿಶೆ, ಅಲ್ಲೆಲ್ಲ ಕಡೆ ಏನಾಗತ್ತೆ, ಆ ಜಾಗದಲ್ಲೆಲ್ಲ ಇವರು ಪರಮೇಶ್ವರಿ ಅಂತ ಗೊತ್ತಾಗಿ ಅವರೇ ಆ ಜಾಗವನ್ನು ಬಿಟ್ಕೊಟ್ಬಿಟ್ರು. ಇಲ್ಲೇನು ಮಾಡ್ತಾಳೆ, ಇವಳು ಬಂದಿದ್ದ ತಕ್ಷಣ ಅಲ್ಲಿ ನಂದಿ ಕ್ಷೇತ್ರಪಾಲರಿಗೆಲ್ಲ ಮಂಕುಗೂಡಿಸಿದ್ಲಂತೆ. ಆಗ ಏನಾಯಿತು, ಇವಳು ಯಾರೋ ಒಬ್ಳು ಹೆಣ್ಮಗಳು ಬಂದಿರೋದು, ಸೈನ್ಯದ ಒಟ್ಟಿಗೆ ಬಂದಿದ್ದಾಳೆ, ಒಂದು ಸಮುದ್ರದಷ್ಟು ಸೈನ್ಯವನ್ನು ಇಟ್ಕೊಂಡು ಬಂದಿದ್ದಾಳೆ. ಇವಳೊಟ್ಟಿಗೆ ನಾವು ಯುದ್ಧ ಮಾಡಬೇಕು ಅಂತ ನಂದಿ ಎಲ್ಲ ಯುದ್ಧ ಮಾಡ್ತಾರಂತೆ. ನಂದಿ ಅಂದರೆ ಯಾರು? ನಂದಿಯೇ ಶ್ರೀವಿದ್ಯೆ. ಶ್ರೀವಿದ್ಯೆ ಅಂದರೆ ದೇವಿಯ ದಶಮಹಾವಿದ್ಯೆಗಳು ಅಂತ ಬರುತ್ತೆ. ಆ ದಶಮಹಾವಿದ್ಯೆಯಲ್ಲಿ ಶ್ರೀವಿದ್ಯೆ ಕೂಡ ಒಂದು. ಶ್ರೀವಿದ್ಯೆ ಉಪಾಸಕರೇ ಬೇರೆಯವರು, ಅವರೆಲ್ಲ ಲಲಿತಾ ಉಪಾಖ್ಯಾನ ಮಾಡಿರೋರು, ಲಲಿತಾವನ್ನು ನಮಸ್ಕಾರ ಮಾಡೋ ಅಂಥವ್ರು. ಈ ಶ್ರೀವಿದ್ಯೆಯನ್ನು ಅರ್ಧ ಕುಡ್ದಿರೋರು ನಂದಿ. ಅಂದರೆ ಶ್ರೀವಿದ್ಯೆಯ ಇಡೀ ವಿದ್ಯೆಯನ್ನು, ಶ್ರೀವಿದ್ಯೆಯಲ್ಲಿ ನವಾವರಣ ಶ್ರೀಚಕ್ರ ಪೂಜೆ ಬಗ್ಗೆ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ತಿಳ್ಕೊಂಡಿರೋವಂಥವ್ರು ನಂದಿ. ಆ ನಂದಿಗೂ ಕೂಡ ಇದು ಪರಮೇಶ್ವರಿ ಅಂತ, ಇದು ಲಲಿತಾ ಮಾತೆ ಅಂತ, ಅದು ಲಲಿತಾ ಬಾಲಾ ತ್ರಿಪುರ ಸುಂದರಿ ಅಂತ ಅವನಿಗೆ ಗೊತ್ತಾಗಲಿಲ್ಲ ಅಂತೆ. ಹಾಗೆ ಅವನು ಕೂಡ ಯುದ್ಧವನ್ನು ಮಾಡಿ ಅವಳೊಟ್ಟಿಗೆ ಸೋಲ್ತಾನಂತೆ. ಎಲ್ಲರೂ ಸೋಲ್ತಾ ಇರೋದನ್ನು ನೋಡಿ, ಇದು ಇಲ್ಲಿಗೆ ನಮ್ಮ ಕೈಯಲ್ಲಿ ಆಗಲ್ಲ, ಈಗ ಹೋಗಿ ನಾವು ಸಾಕ್ಷಾತ್ ಪರಮೇಶ್ವರನನ್ನು ಕರಿಬೇಕು ಅಂತ ಹೇಳಿ ಅಲ್ಲಿಂದ ಬರ್ತಾನಂತೆ. ಬಂದು ಪರಮೇಶ್ವರನ ಹತ್ರ ಬಂದು, ಪರಮೇಶ್ವರ ನೋಡು, ಒಂದು ಹೆಣ್ಮಗಳು ಬಂದಿದ್ದಾಳೆ, ನಮ್ಮನ್ನೆಲ್ಲ ಸೋಲಿಸ್ತಾ ಇದ್ದಾಳೆ, ನೀನೀಗ ಬರಲೇಬೇಕು, ನಮ್ಮ ಕೈಯಲ್ಲಿ ಇದು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಪರಮೇಶ್ವರ ಎದ್ದು, ಸರಿ ಬರ್ತೀನಿ ನಡಿ ಅಂತ ಹೇಳಿ ಅಲ್ಲಿಂದ ಎದ್ದು ಬರ್ತಾನಂತೆ. ಅವನು ಎದ್ದು ಬಂದಿದ್ದನ್ನು ನೋಡಿ ಏನಾಗತ್ತೆ, ಇಲ್ಲಿ ಮೀನಾಕ್ಷಿ ಯುದ್ಧ ಮಾಡ್ತಾ ಇದ್ದಾಳೆ ಎಲ್ಲರೊಟ್ಟಿಗೆ. ಪರಮೇಶ್ವರ ಮುಂದೆ ಬರ್ತಾನೆ. ಪರಮೇಶ್ವರವನ್ನು ನೋಡಿದ ತಕ್ಷಣ ಅವಳು ದಿಗ್ಭ್ರಮೆಯಾಗಿ ಅಲ್ಲೇ ನಿಂತು ಅವಳನ್ನು ನೋಡ್ತಾನೇ ಇರ್ತಾಳಂತೆ. ನೋಡ್ತಾನೇ ಇದ್ದಾಗ ಏನಾಗತ್ತೆ, ಅವಳಿಗೆ 3 ಸ್ತನಗಳು ಅಂತ ಹೇಳಿದ್ದೆ. ಆ 3ನೇ ಸ್ತನ ತಾನಾಗ್ತಾನೆ ಮಾಯವಾಯ್ತಂತೆ. ಅದು ಮಾಯ ಆಗಿದ ತಕ್ಷಣ ಅವಳ ಮಂತ್ರಿ ಆದವಳು ಸುಮತಿ ಅಂತ ಹೆಸರು. ಈ ಸುಮತಿ ಏನು ಮಾಡ್ತಾಳೆ, ನೋಡ್ತಾಳೆ, ಇವಳ 3ನೇ ಸ್ತನ ಮಾಯವಾಯಿತು. ಅವಳಿಗೆ ನೆನಪಾಗತ್ತೆ ಆಕಾಶವಾಣಿ ಆಗಿರೋ ವಿಷಯ, ಮತ್ತು ಅವ್ರ ರಾಜ್ಯದಲ್ಲಿ ಮಾತಾಡ್ಕೋತಾ ಇದ್ದಿದ್ದು. ಯಾವಾಗ ಮೀನಾಕ್ಷಿಯ ಎದುರಿಗೆ ಅವಳ ಗಂಡನಾದವನು ಬಂದು ನಿಂತ್ಕೋತಾನೆ, ಆವಾಗ ಅವಳ 3ನೇ ಸ್ತನ ಮಾಯವಾಗತ್ತೆ ಅಂತ ಹೇಳಿದ್ದದ್ದು ಎಲ್ಲ ಅವಳಿಗೆ ನೆನಪಾಗತ್ತೆ. ಬಂದು ಕಿವಿಯಲ್ಲಿ ಮೀನಾಕ್ಷಿಗೆ ಹೇಳ್ತದಂತೆ, ನೀನು ಈ ಯುದ್ಧವನ್ನು ಮಾಡಬೇಡ, ಇನ್ನು ಮುಂದೆ ದೂಡಬೇಡ ಇದನ್ನು, ಯಾಕಂದರೆ ನಿನ್ನ ಎದುರಿಗೆ ಬಂದಿರುವಂಥವನು ಪರಮೇಶ್ವರ, ಅವನೇ ನಿನ್ನ ಭಾಳ ಸಂಗಾತಿ ಆಗೋವನು, ಯಾಕಂದರೆ ನಿನ್ನ 3ನೇ ಸ್ತನ ಈಗ ಮಾಯವಾಗಿದೆ ಅಂತ ಹೇಳ್ತಾನೆ.
ಮೀನಾಕ್ಷಿಗೆ ಗೊತ್ತಿಲ್ಲದೆ ಇರೋ ವಿಷಯವೇ ಇದು. ಅವಳು ಗೊತ್ತು ನನಗೆ, ನೀನೇನು ಹೇಳಬೇಡ ನನಗೆ, ಹೋಗು ನೀನು ಅಂತ ಹೇಳಿ ಅವನನ್ನೇ ನೋಡ್ತಾ ಇರ್ತಾಳಂತೆ. ಆಮೇಲೆ ಪರಮೇಶ್ವರ ಅವಳನ್ನು ನೋಡಿ ಏನಮ್ಮ ಯುದ್ಧ ಮಾಡಕ್ಕೆ ಬಂದಿದ್ಯಾ? ಆಗ ಅವಳು ಹೇಳ್ತಾಳಂತೆ, ನೀನು ನನ್ನನಿಗೆ ಜಯಿಸ್ಬಿಟ್ಟಿದ್ಯಾ, ನೀನೇ ನನ್ನನ್ನು ಜಯಿಸಿದ್ಯಾ, ನೀನು ನನ್ನನ್ನು ಬಂದು ಮದುವೆ ಮಾಡ್ಕೋಬೇಕು ಅಂದಾಗ ಪರಮೇಶ್ವರ ಹೇಳ್ತಾನಂತೆ, ಇಲ್ಲಿಂದ ನಡಿ, ನೀನೀಗ 8ನೇ ದಿವಸ ಸೋಮವಾರ ಚೈತ್ರ ಮಾಸದಲ್ಲಿ ನಾನು ಬಂದು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನಂತೆ. ಈಗ ಪರಮೇಶ್ವರಿ ಏನು ಹೇಳ್ತಾಳೆ, ಈ ಸಲ ನೀನು ಬಂದು ನನ್ನ ಕೈಯನ್ನು ಕೇಳುವಾಗ ಸರಿಯಾಗಿ ಬಂದು ಕೇಳು ಅಂತ ಕೇಳ್ತಾಳಂತೆ. ಯಾಕೆ ಅಂದರೆ ಹಿಂದಿನ ಜನ್ಮದಲ್ಲಿ ಸತಿಯ ರೂಪದಲ್ಲಿ ಇದ್ದಾಗ ಪರಮೇಶ್ವರ ಏನು ಮಾಡ್ತಾನೆ, ಹಿಮಾವತ್ ಪರ್ವತದ ಹಿಮವನ್ ರಾಜನ ಹತ್ರ ಬಂದು ಪಿನಾಕವನ್ನು ಹಿಡ್ಕೊಂಡು ನೃತ್ಯ ಮಾಡಿ ಕೇಳಿರ್ತಾನೆ. ಆ ರಾಜನಿಗೆ, ಆ ಹಿಮವಂತನಿಗೆ ಇಂಥ ಒಂದು ಸ್ಮಶಾನವಾಸಿಗೆ ನನ್ನ ಮಗುವನ್ನು ಕೊಡಬೇಕಾ, ನನ್ನ ಮಗಳನ್ನು ಕೊಡಬೇಕಾ, ಕೊಡಲ್ಲ ಅಂತ ಆಸೆ ಪಡದೆ ಕೊಟ್ಟಿರ್ತಾನೆ ಅಲ್ವಾ. ಅದಕ್ಕೆ ಇವಾಗ ಇವಳು ಅಲ್ಲಿ ಎಚ್ಚರಿಸಿ ಹೋಗ್ತಾಳಂತೆ, ನೀನು ಬಂದು ಕರೆಕ್ಟಾಗಿ ನೀಟಾಗಿ ಬಂದು ನನ್ನ ಕೈಯನ್ನು ಕೇಳಬೇಕು, ನೀನು ಹೀಗೆಲ್ಲ ಬರಬೇಡ ಅಂತ ಹೇಳ್ತಾಳಂತೆ. ಆಯಿತು ಹೋಗು ಅಂತ ಹೇಳ್ಬಿಟ್ಟು ಪರಮೇಶ್ವರ ಅವಳನ್ನು ಕಳಿಸ್ತಾಳೆ. ಈ ಕಡೆ ಮಲೆಯ ಧ್ವಜ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ, ಪಾರ್ವತಿ ಈ ಮೀನಾಕ್ಷಿ ಇಡೀ ಇಡೀ ಭೂಮಂಡಲವನ್ನೇ ಗೆದ್ದಿದ್ದಾಳೆ, ಅಷ್ಟ ದಿಕ್ಕುಗಳನ್ನು ಗೆದ್ದಿದ್ದಾಳೆ. ಮತ್ತು ಎಲ್ಲರೂ ಬಂದು ಈ ಕಡೆ ಮೆಸೆಂಜರ್ಸ್ ಅಲ್ಲಿಂದನೇ ಆಲ್ರೆಡಿ ಮೆಸೇಜ್ ಬಂದ್ಬಿಟ್ಟಿದೆ, ಅವಳು ಪರಮೇಶ್ವರನನ್ನು ಅವಳು ಗೆದ್ದಿಲ್ಲ, ಪರಮೇಶ್ವರ ಇವಳನ್ನು ಗೆದ್ದುಬಿಟ್ಟಿದ್ದಾನೆ ಅಂತ ಹೇಳಿ ಗೊತ್ತಾಗತ್ತೆ. ಕಾಂಚನ ಮಾಲೆಗೆ ಎಲ್ಲಿಲ್ಲದ ಖುಷಿ, ನನ್ನ ಮಗಳ ಮದುವೆ ಆಗತ್ತಾ ಅಂತ ಹೇಳಿ. ಆಗ ಇಲ್ಲಿ ಬಂದು ಎಲ್ಲ ಹೇಳ್ತಾರೆ, ಹೀಗೆ ಪರಮೇಶ್ವರ 8ನೇ ದಿವಸಕ್ಕೆ ಬರ್ತಾನೆ, ಬಂದು ಇವಳನ್ನು ವರಿಸ್ತಾರೆ ಅಂದಾಗ ಇಡೀ ರಾಜ್ಯದಲ್ಲಿರೋರು ಅವ್ರವ್ರ ಮನೆಯಲ್ಲಿ ಅವರ ಹೆಣ್ಣು ಮಗಳು ಮದುವೆ ಆಗ್ತಾ ಇರೋ ಸಂಭ್ರಮ ಏನಿದೆ ಅದೇ ಸಂಭ್ರಮ ಅವ್ರು ಪಡ್ಕೋತಾ ಇದ್ದಾರೆ. ಎಲ್ಲ ಮನೆಯಲ್ಲೂ ಅದೇ ರೀತಿ ಶೃಂಗಾರ, ಮತ್ತು ಎಲ್ಲ ಮನೆಯಲ್ಲೂ ನಿಮ್ಮ ಕಣ್ಮುಂದೆ ಆ ಪಿಕ್ಚರ್ ಬರಬೇಕು, ಆ ಜಾಗದ ಮಹಿಮೆ, ಆ ಜಾಗ ಎಲ್ಲ ನಿಮ್ಮ ಕಣ್ಮುಂದೆ ಬರಬೇಕು. ಎಲ್ಲರೂ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಹೆಣ್ಮಗು ಮದುವೆ ಆಗ್ತಾ ಇದೆ ಅಂದರೆ ನೀವೇನು ಅಲಂಕಾರ ಮಾಡ್ತೀರಿಯ, ಏನೇನು ಸಂಭ್ರಮದಲ್ಲಿ ಇರ್ತೀರ, ಅದೇ ರೀತಿ ಸಂಭ್ರಮ ಎಲ್ಲ ಮನೆಯಲ್ಲೂ ನಡೀತಾ ಇದೆಯಂತೆ. ಎಲ್ಲರೂ ಅವ್ರ ಮನೇಲಿ ಸ್ವೀಟ್ ಮಾಡೋದೇನು, ಹಬ್ಬದ ಊಟ ಮಾಡೋದೇನು, ಎಲ್ಲರೂ ತಯಾರಿ ಮಾಡ್ಕೋತಾ ಇದ್ದಾರೆ. ಪರಮೇಶ್ವರ ಬರ್ತಾನೆ, ಮೀನಾಕ್ಷಿಯ ಕಲ್ಯಾಣವಾಗತ್ತೆ ಅಂತ ಎಲ್ಲರೂ ಆ ತಯಾರಿಯಲ್ಲೇ ಮುಳುಗಿದ್ದಾರೆ. 8ನೇ ದಿವಸ ಸೋಮವಾರ ಚೈತ್ರ ಮಾಸದಲ್ಲಿ ಪರಮೇಶ್ವರ ಬರಬೇಕು ಅಂತ ರೆಡಿ ಆಗ್ತಾ ಇದ್ದಾನೆ. ಅಲ್ಲಿಗೆ ಬ್ರಹ್ಮ ಮತ್ತು ವಿಷ್ಣು ಬರ್ತಾರಂತೆ. ಆ ಮೀನಾಕ್ಷಿ ಹೇಗಿದ್ದಾಳೆ ಶಿವ, ನೀನೇನು ಈ ರೀತಿ ಹೋಗ್ತೀಯ ಅಲ್ಲಿಗೆ, ಈ ಹಾವಿನ ಅವನ ಒಡವೆ ಏನು ಹಾವು, ತೋಳ್ಬಂದಿ ಏನು ಹಾವು, ಕಾಲಲ್ಲೇನು ಹಾವು, ಎಲ್ಲ ಕಡೆ ಹಾವಿದೆ, ಈ ರೀತಿ ನೀನು ಹೋಗ್ತೀಯ, ಅವಳು ಹೇಗೆ ಸುಂದರವಾಗಿದ್ದಾಳೆ, ನೀನು ಸುಂದರನಾಗೇ ಹೋಗಬೇಕು ಅಂತ ಹೇಳಿ ಅವನಿಗೆ ಎಲ್ಲ ರೀತಿಯ ವಸ್ತ್ರಾಭರಣವನ್ನು ತೊಡಿಸ್ತಾರಂತೆ. ಆ ಹಾವನ್ನೆಲ್ಲ ತೆಗೆದಿಟ್ಟು, ಇದೆಲ್ಲ ಈಗ ಬೇಡವ, ನೀನು ಸುಂದರನಾಗಿ ತಯಾರಾಗಬೇಕು, ಆ ಚಂದ್ರನಂತೆ ಸುಂದರನಾಗಿ ನೀನು ತಯಾರಾಗಬೇಕು ಅಂತ ಎಲ್ಲ ರೀತಿಯ ವಸ್ತ್ರಾಭರಣವನ್ನು, ಕೈಬಂದಿ ಮತ್ತು ತೋಳ್ಬಂದಿ ಎಲ್ಲವನ್ನ ಚಿನ್ನದ ತೋಳ್ಬಂದಿ ಎಲ್ಲ ಹಾಕಿ, ಅವನಿಗೆ ಕಿರೀಟವನ್ನು ಹಾಕಿ ಎಲ್ಲ ತಯಾರಿ ಮಾಡಿ ಕರ್ಕೊಂಡು ಹೋಗ್ತಾರಂತೆ. ಆ ತಯಾರಿ ಮಾಡಿ ಆ ಶಿವ ಹೇಳ್ದೇ ಕೇಳದೇನೆ ಶಿವ ಸುಂದರವಾದವನು, ಎಲ್ಲರಿಗೂ ಗೊತ್ತಿದೆ. ಭಾಗವತದಲ್ಲಿ ನಾನು ಹೇಳಿರೋ ಹಾಗೆ ಶಿವನು ಬಂದಾಗ ಅವನನ್ನು ನೋಡಿ ಎಲ್ಲ ಪತ್ನಿಯರು ಮೋಹಿತರಾಗಿ ಅವನ ಹಿಂದೆ ಹೋದಾಗ ಆವಾಗ ಆ ಋಷಿಗಳೆಲ್ಲ ಶಿವನಿಗೆ ನಿಂಗೆ ಇನ್ಮೇಲೆ ಲಿಂಗ ಪೂಜೆ ಆಗಬೇಕು ಅಂತ ಹೇಳಿ ಶಾಪ ಕೊಟ್ಟಿದ್ದು. ಅಂತಹ ಸುಂದರನಾದ ಶಿವನಿಗೆ ಇಷ್ಟು ಆಭರಣದಿಂದ ಸುಂದರವಾಗಿ ಅಲಂಕಾರ ಮಾಡಿದ್ರೆ ಅವನು ಎಷ್ಟು ಸುಂದರವಾಗಿ ಕಾಣ್ತಾನೆ. ಈ ರೀತಿ ಸುಂದರವಾಗಿ ತಯಾರಾಗಿ ಮಧುರಾಪುರಿಗೆ ಬರ್ತಾನೆ ಪರಮೇಶ್ವರ. ಬಂದು ಇಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ತಯಾರಿಯಾದಾಗ ಈಗ ಕಾಂಚನಮಾಲೆಗೆ ಒಂದು ದೊಡ್ಡ ಯೋಚನೆ, ಮಲೆಯ ಧ್ವಜ ಇಲ್ಲ, ಕನ್ಯಾದಾನವನ್ನು ಯಾರು ಮಾಡ್ತಾರೆ, ನನ್ನ ಮಗಳಿಗೆ ಕನ್ಯಾದಾನ ಮಾಡಬೇಕು, ನನ್ನ ಗಂಡ ಇಲ್ಲ, ಈಗ ಕನ್ಯಾದಾನ ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಪರಮೇಶ್ವರ ದೇವರ ಮುಂದೆ ಕೂತಿದ್ದಾಗ ಅಲ್ಲಿ ಚತುರ್ಭುಜಧಾರಿ ಶಂಖಚಕ್ರ ಗದಾಧಾರಿ ಆದಂಥ ವಿಷ್ಣು ಎದುರಿಗೆ ಬಂದು, ಕಾಂಚನಮಾಲ ಯಾಕೆ ನೀನು ಯೋಚನೆ ಮಾಡ್ತಾ ಇದೀಯಾ, ಮೀನಾಕ್ಷಿ ಇನ್ಯಾರೂ ಅಲ್ಲ ನನ್ನ ತಂಗಿ, ಅಳಗರ್ ಅಂತ ಕರೀತಾರೆ ಅವಳಿಗೆ. ಅಂದರೆ ವಿಷ್ಣು ತುಂಬ ಸುಂದರವಾಗಿ ಇರ್ತಾನಲ್ಲ, ಅದಕ್ಕೆ ಅವನಿಗೆ ಅಳಗ
ಅಳಗರ್ ಕೋಯಿಲ್ ಅಂತ ಹೇಳ್ತಾರೆ. ಅಲ್ಲಿ ಮೀನಾಕ್ಷಿ ಮಧುರೆಯಲ್ಲಿ ಮೀನಾಕ್ಷಿಯ ದೇವಸ್ಥಾನದ ಹೊರಗಡೆ, ಊರಿನ ಹೊರಗಡೆ ಇರೋದು ಅಳಗರ್ ಕೋಯಿಲ್ ಅಂತ. ಆ ಜಾಗದಲ್ಲಿ ಅವನಿರುವಂಥದ್ದಂತೆ. ಅಲ್ಲಿಂದ ಅವನು ಬಂದು, ನಾನೇ ನನ್ನ ತಂಗಿಯ ಮದುವೆಯನ್ನು ನಾನು ಧಾರೆ ಎರಿತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ವಿಷ್ಣು ಹೇಳ್ತಾರೆ. ಕೆಲವು ಪುಸ್ತಕದಲ್ಲಿ ಅವನು ಅಲ್ಲಿಂದ ಹೊರಟಿದ್ದಾನೆ, ಅವನು ಅಳಗರ ಕೋಯಿಲಿಂದ ಇಲ್ಲಿಗೆ ಬರೋ ದಾರಿಯಲ್ಲಿ ಕಳ್ಳರು ಬರ್ತಾರೆ, ಅದು ಅವನು ಬಂದು ಪಾಣಿಗ್ರಹಣ ಮಾಡಿಸೋಕ್ಕಾಗಲ್ಲ, ಅಗಸ್ತ್ಯರು ಬಂದು ಮಾಡಿಸ್ತಾರೆ ಅಂತ ಹೇಳ್ತಾರೆ. ಆದರೆ ತಿರುವಿಳೆಯಾಡು ಅನ್ನೋ ಪುಸ್ತಕದಲ್ಲೆಲ್ಲ ಏನು ಕೊಟ್ಟಿದ್ದಾರೆ, ಹಾಲಾಸ್ಯ ಮಹಾತ್ಮೆ ಅದರಲ್ಲೆಲ್ಲ ಕೊಟ್ಟಿರೋದು ಸಾಕ್ಷಾತ್ ವಿಷ್ಣುವೇ ಬಂದು ಕನ್ಯಾದಾನ ಮಾಡಿರೋದು ಅಂಥೇಳಿ. ಹೀಗೆ ಅವನು ಬಂದು ಹೇಳ್ತಾನಂತೆ. ಆಗ ಕಾಂಚನಮಾಲ, ನನ್ನ ಹೆಣ್ಮಗಳು ಎಷ್ಟು ಪುಣ್ಯವಂತಳು, ನಿನ್ನ ಕೈಯಿಂದ ಕನ್ಯಾದಾನವನ್ನು ಮಾಡಿಸ್ಕೊತಾ ಇದ್ದಾಳಲ್ಲ ಅಂತ ಸಂತೋಷದಲ್ಲಿ ಆ ಕನ್ಯಾದಾನ ಪಾಣಿಗ್ರಹಣ ಆಗುವಂಥ ಸಮಯಕ್ಕೆ ಎಲ್ಲರೂ ಅಲ್ಲಿ ಬರ್ತಾರೆ. ಅದಲ್ಲದೆ ದೇವಲೋಕದಿಂದ ದೇವತೆಗಳೆಲ್ಲ ಬರ್ತಾರಂತೆ. ಬಂದು ಆ ಸಾಕ್ಷಾತ್ ಮೀನಾಕ್ಷಿ ಮತ್ತು ಸೋಮಸುಂದರನ ಕಲ್ಯಾಣವನ್ನು ನೋಡಬೇಕು. ಆ ಕಲ್ಯಾಣದ ಸಮಯದಲ್ಲಿ ಅಗಸ್ತ್ಯರಲ್ಲಿ ಬಂದು ಅವರೇ ಮಂತ್ರಘೋಷವನ್ನು ಮಾಡೋದು, ಅವರು ಆ ಮಾಂಗಲ್ಯ ತಂತುನಾನೇನ ಆ ಮಂತ್ರವೇನಿದೆ ಅದನ್ನೆಲ್ಲ ಉಚ್ಚರಿಸುವ ಮಂತ್ರಗಳು, ವೇದ ಮಂತ್ರಗಳು ಏನು ಹೇಳಬೇಕು ಅದನ್ನೆಲ್ಲ ಹೇಳೋದು ಅಗಸ್ತ್ಯ ಋಷಿಯರೇ. ಅಗಸ್ತ್ಯರಿಗೆ ಇಲ್ಲಿ ಎಲ್ಲಿಲ್ಲದ ಸಂತೃಪ್ತಿ. ಯಾಕೆ ಅಂದರೆ ಅವರು ಆವಾಗ ಪರಮೇಶ್ವರನ ಮದುವೆಯನ್ನು ನೋಡಿರಲಿಲ್ಲ, ಪಾರ್ವತಿ ಪರಮೇಶ್ವರರ ಮದುವೆ ಆಗ ಅವ್ರು ನೋಡಲಿಲ್ಲ. ಇಲ್ಲಿ ಅವರು ಆ ಮೀನಾಕ್ಷಿ ಸುಂದರೇಶ್ವರನ ಕಲ್ಯಾಣವನ್ನು ಅವರೇ ಸಾಕ್ಷಾತ್ ನಿಂತು ಮಾಡಿಸ್ತಾ ಇದ್ದಾರೆ. ಅವರಿಗೆ ಎಲ್ಲಿಲ್ಲದ ಸಂಭ್ರಮ. ಹೀಗೆ ಈ ಪರಮೇಶ್ವರಿ ಮೀನಾಕ್ಷಿ ಮತ್ತು ಪರಮೇಶ್ವರರ ಮದುವೆ ಇಲ್ಲಿ ನಡೀತಾ ಇದೆ. ಆ ನಡೆಯೋ ಸಮಯದಲ್ಲಿ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮೇಲಿಂದ ನಿಂತ್ಕೊಂಡು ಅವ್ರ ಪುಷ್ಪವೃಷ್ಟಿ, ಗಂಧರ್ವರರು, ಕಿನ್ನರರು ಎಲ್ಲರೂ ಬಂದು ಆ ಮದುವೆಯನ್ನು ನೋಡ್ತಾರೆ. ನಾವು ಆ ಪರಮೇಶ್ವರಿ ಮೀನಾಕ್ಷಿ ಮತ್ತು ಸೋಮೇಶ್ವರ ಅವರ ಕಲ್ಯಾಣವನ್ನು ಇಲ್ಲಿ ನಿಂತ್ಕೊಂಡು ನಾವು ನೋಡ್ಕೋತಾ ಇದ್ದೀವಿ. ಆ ಕಲ್ಯಾಣವನ್ನು ನಡೆಸ್ತಾ ಇದ್ದಾರೆ. ಹೀಗೆ ಕಲ್ಯಾಣವಾಯಿತು. ಕಲ್ಯಾಣವಾಗಿದ್ದ ಕೂಡಲೇ ಸಪ್ತಪದಿ ತುಳಿಬೇಕು. ಅಗಸ್ತ್ಯರು ಅಲ್ಲಿ ಸಪ್ತಪದಿಯ ಅರ್ಥವನ್ನು ಒಂದೊಂದು ಹೆಜ್ಜೆ ಯಾಕೆ ಇಡ್ತಾರೆ, ಒಂದೊಂದು ಹೆಜ್ಜೆ ಇಟ್ಟಾಗ ಏನು ಅರ್ಥ ಅದನ್ನೆಲ್ಲ ಅಲ್ಲಿ ವಿವರಿಸಿದಾರಂತೆ. ಹೀಗೆ ವಿವರಿಸಿ ಮುಂದೆ ಮದುವೆ ಆಯಿತು. ಆ ದಿನ ಮದುವೆ ಆಗಿದ ತಕ್ಷಣ ಎಲ್ಲರೂ ರಾಜ್ಯದಲ್ಲಿರೋರೆಲ್ಲರೂ ನೋಡಬೇಕಲ್ಲ, ಪರಮೇಶ್ವರಿ ಮತ್ತು ಇವನ ಸೋಮೇಶ್ವರನ ಮದುವೆ ಆಗಿರುವುದನ್ನು ನೋಡಬೇಕು ಅಂತ ಹೇಳಿ ಮುಂದಿನ ದಿವಸ ನಾವು ರಥದಲ್ಲಿ ಬರ್ತೀವಿ, ಒಂದು ರಥಯಾತ್ರೆ ಮಾಡ್ತೀವಿ ಅಂತ ಹೇಳಿ ಅವರಿಗೆಲ್ಲ ರಥದಲ್ಲಿ ಕೂರಿಸಿ, ಈಗಲೂ ಮುಂಚೆ ಎಲ್ಲ ಗಂಡು ಹೆಣ್ಣಿಗೆ ಮೆರವಣಿಗೆ ಮಾಡಿಸ್ತಾ ಇದ್ರು, ಕಾರಲ್ಲಿ ಅದರಲ್ಲೆಲ್ಲ ಕೂರಿಸಿ ಮೆರವಣಿಗೆ ಮಾಡಿಸ್ತಾ ಇದ್ರು. ಈ ರೀತಿ ಇವರ ಮೆರವಣಿಗೆ ಮಾಡಿಸ್ತಾರಂತೆ. ಆ ಪರಮೇಶ್ವರಿ ಮೀನಾಕ್ಷಿ ಮತ್ತು ಸೋಮೇಶ್ವರನ ಮೆರವಣಿಗೆ ನಡೆಯುತ್ತಂತೆ. ಈಗಲೂ ಕೂಡ ಚೈತ್ರ ಮಾಸದಲ್ಲಿ ಮಧುರೆಯಲ್ಲಿ ಈ ಚೈತ್ರ ಮಾಸದಲ್ಲಿ 12 ದಿವಸ ದಿಗ್ವಿಜಯ ಯಾತ್ರೆ ನಡೆಯುತ್ತೆ. ದೇವಿಯ ಹುಟ್ಟಿದ್ದು ಒಂದು ಸಮಯದ ಆ ನಕ್ಷತ್ರದಲ್ಲಿ ಆ ಹುಟ್ಟಿದ ಹಬ್ಬದ ಸಮಯ ಇದು ಆಚರಣೆ ನಡೆಯುತ್ತೆ. ಅವಳು ಇದು ಪೀಠಾರೋಹಣ ಮಾಡಿರೋದು ಅಂದರೆ ಅವಳು ರಾಣಿಯಾಗಿರೋದು, ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಆಮೇಲೆ ಅವಳ ಕಲ್ಯಾಣೋತ್ಸವ ಮಾಡ್ತಾರೆ. ಅದಲ್ಲದೆ ಈ ರೀತಿ ರಥಯಾತ್ರೆ ಏನು ಮಾಡ್ತಾಳೆ ಅದನ್ನೂ ಮಾಡ್ತಾರೆ. ಆ ಹಬ್ಬ ಏನು ಅಂದರೆ ಚೈತ್ರ ಮಾಸದಲ್ಲಿ 12 ದಿವಸ ಇದು ಮಧುರಾಪುರಿಯಲ್ಲಿ ನಡೆಯುತ್ತೆ. ಅಂದರೆ ಈಗಿನ ಮಧುರೆಯಲ್ಲಿ ಅದು ನಡೆಯುತ್ತಂತೆ. ಹೀಗೆ ನಡೀತಾ ಇತ್ತು. ಇವರಿಬ್ಬರು ಕಲ್ಯಾಣವಾಯಿತು. ಕಲ್ಯಾಣ ಆದಮೇಲೆ ಆ ರಾಜ್ಯವನ್ನು ಸೋಮೇಶ್ವರನೇ ಆಳ್ತಾ ಇದ್ನಂತೆ. ಅಂದರೆ ಎಂಥ ಪುಣ್ಯವಂತರು ಆ ರಾಜ್ಯದಲ್ಲಿರೋರು. ಆಗ ಸಾಕ್ಷಾತ್ ಪರಮೇಶ್ವರ ಮತ್ತು ಮೀನಾಕ್ಷಿ ಆ ರಾಜ್ಯವನ್ನು ಆಳಿರೋದು. ಹೀಗೆ ಆಳ್ತಾ ಇದ್ದಾಗ ಮಕ್ಕಳಾಗಬೇಕಲ್ಲ, ಕಾಂಚನಮಾಲ ಯಾವಾಗ ಮಗು ಆಗತ್ತೆ ಅಂದಾಗ ಇಲ್ಲಿ ಮೀನಾಕ್ಷಿ ಏನು ಯೋಚನೆ ಮಾಡ್ತಾಳೆ, ಹೌದು ನನಗೆ ಮಗು ಆಗಬೇಕು ಅಂದಾಗ ಅಲ್ಲಿ ಹುಟ್ಟೋದು ಯಾರು, ಉಗ್ರ ಪಾಂಡ್ಯ ಅಂತ ಹುಡ್ತಾರೆ. ಉಗ್ರ ಪಾಂಡ್ಯ ಅಂದರೆ ಯಾರು ಅಂದರೆ ನಮ್ಮ ಕುಮಾರ ಅಂದರೆ ಸುಬ್ರಹ್ಮಣ್ಯ. ಅವನು ಯಾಕೆ ಇಲ್ಲಿ ಅವಳ ಯೋನಿಯಲ್ಲಿ ಹುಟ್ಟುತ್ತಾನೆ ಅಂದರೆ ಹಿಂದಿನ ಜನ್ಮದಲ್ಲಿ ಕುಮಾರ ಅಂದರೆ ಸುಬ್ರಹ್ಮಣ್ಯ ಬಂದಿದ್ದು ಹೇಗೆ ಅದು ನಾನು ಶಿವಪುರಾಣದಲ್ಲಿ ಹೇಳಿದ್ದೆ. ಸುಬ್ರಹ್ಮಣ್ಯ ಬರೋದು ಹೇಗೆ ಅಂದರೆ ಶಿವನ ತೇಜಸ್ಸು ಅಗ್ನಿ ಮತ್ತು ವಾಯು ಸ್ವೀಕರಿಸಿ ಅದನ್ನು ತಗೊಂಡು ಹೋಗಿ ನೀರಲ್ಲಿ ಆ ಸಪ್ತ ಕನ್ಯೆಯರು ನೋಡ್ಕೊಳ್ಳೋದು, ಹಾಗೆ ಸುಬ್ರಹ್ಮಣ್ಯ ಹುಟ್ಟೋದು ಅಂತ. ಈ ಸುಬ್ರಹ್ಮಣ್ಯ ಯೋನಿಯಲ್ಲಿ ಹುಟ್ಟಿಲ್ಲ ಅಂತ ಅವನಿಗೆ ಒಂದು ಬೇಜಾರಿರುತ್ತಲ್ಲ, ಅದಕ್ಕೆ ಇಲ್ಲಿ ಆ ಕುಮಾರನೇ ಆ ಪರಮೇಶ್ವರಿ ಮತ್ತು ಆ ಸೋಮೇಶ್ವರ ಮತ್ತು ಮೀನಾಕ್ಷಿಯ ಯೋನಿಯಲ್ಲಿ ಮೀನಾಕ್ಷಿಯಿಂದ ಹುಟ್ಟಿ ಬರೋದು. ಅಲ್ಲಿ ಅವನು ಉಗ್ರಪಾಂಡ್ಯ ಅಂತ ಬರ್ತಾನೆ, ಅವನು ಹುಟ್ಟುತ್ತಾನೆ. ಆಗ
ಗಣೇಶ ಕೇಳ್ತಾನೆ, ನಾನು ಬರೋದಿಲ್ವಾ, ನಾನು ಬರಬೇಕಿದ್ದಿಲ್ವಾ ಅಂತ. ಇಲ್ಲ, ನೀನೂ ಹುಟ್ಟಿ ಬಾ ಅಂತ ಹೇಳಿ ಅಲ್ಲಿ ಗಣೇಶ ಕೂಡ ಹುಟ್ಟಿ ಬರ್ತಾನಂತೆ. ಹೀಗೆ ಅವರಿಬ್ಬರು ಮಕ್ಕಳು ಅಲ್ಲಿ ಮತ್ತೆ ಹುಟ್ಟಿ ಬಂದು ಈ ರಾಜ್ಯವನ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ. ಆ ಉಗ್ರ ಪಾಂಡ್ಯನು ಬಂದು, ಉಗ್ರ ಅಂದಿದ ತಕ್ಷಣ ಹೆಸರಲ್ಲೇ ಬರುತ್ತೆ ಕೋಪ. ಕುಮಾರನಿಗೆ ಕೋಪ ಜಾಸ್ತಿ, ಸುಬ್ರಹ್ಮಣ್ಯನಿಗೆ ಕೋಪ ಜಾಸ್ತಿ ಅಂತ ಹೇಳ್ತಾರೆ. ಹೀಗೆ ಇವರೆಲ್ಲ ಬಂದು ಇಲ್ಲಿ ರಾಜ್ಯವನ್ನು ಆಳ್ತಾರೆ. ಇದು ನಾವು ನೋಡಿರುವಂಥ ಮೀನಾಕ್ಷಿ ಕಲ್ಯಾಣ. ಈ ಮೀನಾಕ್ಷಿ ಕಲ್ಯಾಣವನ್ನು ಯಾರ ಮನೆಯಲ್ಲಿ ಕೇಳಿಸ್ಕೋತಾರೆ, ಯಾರು ಈ ಕಲ್ಯಾಣವನ್ನು ನಾನು ಹೇಳಿದ್ದನ್ನು ನೀವು ಕಣ್ಮುಂದೆ ಅದು ಪಿಕ್ಚರ್ ನೋಡಿದರೆ ಆ ದೇವಿ ನಮಗೆ ಎಲ್ಲರಿಗೂ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಏನು ಬೇಕೋ ಅದನ್ನೆಲ್ಲ ಕೊಡ್ತಾರೆ. ಮತ್ತು ನಮ್ಮಲ್ಲಿ ಯಾವ ರೀತಿಯ ನಾವು ಕಲ್ಯಾಣ ಬಯಸ್ತೀವಿ, ನಮ್ಮ ಜೀವನದಲ್ಲಿ ಕಲ್ಯಾಣವನ್ನೇ ಉಂಟು ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಈ ಮೀನಾಕ್ಷಿ ಕಲ್ಯಾಣದ ವಿಶೇಷತೆ. ನಾನು ಹೋದ ವಾರ ಹೇಳಿದ್ದೆ, ಬೇರೆ ರೀತಿಯ ಆ್ಯಕ್ಚುಲಿ ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣ ವಿಶೇಷ. ಆದರೆ ನಾವು ಇದು ಚೈತ್ರ ಮಾಸ ಅಂದರೆ ತಮಿಳವರು ಚೈತ್ರ ಮಾಸವಾದ್ದರಿಂದ ನಾವು ಈ ಮೀನಾಕ್ಷಿ ಕಲ್ಯಾಣವನ್ನು ಕೇಳಿಸ್ಕೊಂಡಿದ್ದೀವಿ. ಈ ಮೀನಾಕ್ಷಿ ಕಲ್ಯಾಣ ಕೇಳಿಸ್ಕೊಂಡಿರುವಂಥ ನಮಗೆಲ್ಲರಿಗೂ ಆ ಮೀನಾಕ್ಷಿ ದೇವಿಯ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲಿರಲಿ, ಸದಾ ನಮ್ಮನ್ನು ಅವಳೇ ಸಹಕರಿಸಲಿ. ಆ ಲಲಿತಾದೇವಿ ನಮಗೆ ಯಾವಾಗಲೂ ಒಳ್ಳೆಯ ಆಶೀರ್ವಚನವನ್ನು ಕೊಡಲಿ ಅಂತ ಹೇಳಿ ನಾವೆಲ್ಲ ಬೇಡ್ಕೊಂಡು ಈ ಕಥೆಯನ್ನು ಇಲ್ಲಿ ಸಂಪ್ರಾಪ್ತಿ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು. ಹರಯೇ ನಮಃ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.